ಸಿಸ್ಟಮ್ ಮುಂದುವರಿತಾ ಇರ್ತಕ್ಕಂಥದ್ದು ನೋಡ್ಬೋದು. ಯಾವ ತರ ಮಾರ್ಕೆಟ್ ಅಲ್ಲಿ LGNS ಒಂದು ಲಿಕ್ವಿಡಿಟಿನ ಹೊರ ತೆಗಿತಾ ಇದೆ, ಅಥವಾ ಇದು ಝೀರೋ ಆಗ್ಲಿಕ್ಕೆ ಹೊರಟಿದೆ, ಇದು ಮೈನಸ್ ಅಲ್ಲಿ ಇದೆ, ಇದು ರೈಟ್ ಟೈಮ್ ಅಲ್ಲ, ಇದನ್ನ ಇವಾಗ ಖರೀದಿ ಮಾಡ್ಲಿಕ್ಕೆ ಒಂದು ರೈಟ್ ಟೈಮ್ ಅಲ್ಲ. ಸೊ ಈ ತರ ಸಾಕಷ್ಟು ವಿಚಾರಗಳೊಂದಿಗೆ ಒಂದು ನೆಗೆಟಿವಿಟಿನ ಏನ್ ನೋಡ್ತಾ ಇರ್ತೀವಿ, ವಿತೌಟ್ ನಾಲೆಡ್ಜ್ ಅದಕ್ಕೆ ನಾವು ಏನ್ ಕೊಡ್ತೀವಿ, ಕಿವಿ ಕೊಡ್ತೀವಿ, ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ರಿಯಾಲಿಟಿ ಹೇಳೋದಾದ್ರೆ ಒರಿಜಿನ್ ಜಸ್ಟ್ 10% ವರ್ಕ್ ಶುರು ಆಗಿರ್ತಕ್ಕಂಥದ್ದು. ಇಟ್ಸ್ ಜಸ್ಟ್ 10% ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಸಿಸ್ಟಮ್ ತರ್ತಾ ಇದೆ. ನಾವು ಆಲ್ರೆಡಿ ನೋಡ್ತಾ ಇದೀವಿ, ಪ್ರತಿ ದಿನ ಪ್ರತಿ ಇನ್ಸೆಂಟಿವ್ ಪ್ರೋಗ್ರಾಮ್ ಪ್ರೊಡಕ್ಟಿವಿಟಿ ಯಾವ ತರ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಸಿಸ್ಟಮ್ ಯಾವ ರೀತಿಯಲ್ಲಿ ಟೆಕ್ನಿಕಲಿ ಅಪ್ಡೇಟೆಡ್ ಇದ್ದಾರೆ. ನೆಕ್ಸ್ಟ್ ವರ್ಷನ್ ಆಫ್ ನಮ್ಮ ಇಮ್ಯಾಜಿನೇಷನ್ ನ ಹೊರತಾಗಿ ನಾವು ಎಲ್ಲಿ ತನಕ ನಮ್ಮ ಯೋಚನೆ ಲೈಕ್ ಮಾಡ್ತೀವಿ, ಅಲ್ಲಿಂದ ಯೋಚನೆ ಒರಿಜಿನ್ದು ಶುರು ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ಸೊ ನಾವು ಆಲ್ರೆಡಿ ಇವಾಗ ಎಲ್ಲರದ್ದು ಕೂಡ ತಲೆಯಲ್ಲಿ ವಿಚಾರದಲ್ಲಿ ಏನ್ ಓಡ್ತಾ ಇದೆ, ಓಕೆ, LGNS ಗೆ ಒಂದು ವ್ಯಾಲ್ಯೂ ಯಾವ ತರ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನಾವು ಒಂದು ಜನರಲಿ ನಾವು ತಿಳ್ಕೊಳ್ತಾ ಇದೀವಿ, ಸರ್ LGNS ಏನೋ ಬೈಯರ್ಸ್ ಇದಾರೆ, ಬೈಯರ್ಸ್ ಬರ್ತಾ ಇದಾರೆ ಅಂತಿದ್ದೀರಾ, ಅದಕ್ಕೆ ಕಮ್ಯುನಿಟಿ ಇದೆ ಅಂತಿದ್ದೀರಾ, ಇಕೋ ಸಿಸ್ಟಮ್ ಬಿಲ್ಡ್ ಆಗ್ತಾ ಇದೆ ಅಂತೀರಾ. ಇಷ್ಟೆಲ್ಲ ಲಕ್ಷಾಂತರ ಟೋಕನ್ಸ್ ಗಳು ಕಾಂಪೌಂಡಿಂಗ್ ಅಲ್ಲಿ ಥ್ರೂ ಬಾಂಡಿಂಗ್ ಅಲ್ಲಿ ಇರ್ಬೋದು, ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಇಷ್ಟೆಲ್ಲ ಲಕ್ಷಾಂತರ ಟೋಕನ್ ಗಳು ಬರ್ತಕ್ಕಂಥ ದಿನಗಳಲ್ಲಿ ಆಲ್ರೆಡಿ ಜನರೇಟ್ ಆಗ್ತಕ್ಕಂಥ ಒಂದು ಏನ್ ಪ್ರೊಬಾಬಿಲಿಟೀಸ್ ಅಥವಾ ಜನರೇಟ್ ಆಗ್ತಾ ಇದೆ ನಾವು ನೋಡ್ತಾ ಇದ್ವಿ. ಅಷ್ಟು ಜನರೇಟ್ ಆದ್ಮೇಲೆ ಅಥವಾ ಜನರೇಟ್ ಆಗ್ತಕ್ಕಂಥ ಪ್ರೋಸೆಸ್ ಅಲ್ಲಿ ಅದಕ್ಕೆ ಆದಂತ ವ್ಯಾಲ್ಯೂ ಇರುತ್ತಾ ಸರ್? ಅದಕ್ಕೆ ಆದಂತ LGNS ಗೆ ವ್ಯಾಲ್ಯೂ ಕೊಡ್ತಕ್ಕಂಥ ಒಂದು ಪೊಟೆನ್ಶಿಯಾಲಿಟಿ ಸಿಸ್ಟಮ್ ಅಲ್ಲಿ ಇದೆನಾ? ಅದು ಆ ತರ ಒಂದು ಕಮ್ಯುನಿಟಿ ಅದಕ್ಕೆ ಮ್ಯಾಚ್ ಆಗುತ್ತಾ ಅಂತಕ್ಕಂಥದ್ದು ನಾವು ವಿಚಾರ ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಹೌದು, ಯಾಕಂದ್ರೆ ಆಬ್ವಿಯಸ್ಲಿ ನಾವು ಆಲ್ರೆಡಿ ಟೋಕನ್ ಅಂತಕ್ಕಂಥ ಮಾರ್ಕೆಟ್ ಸಿನಾರಿಯೋದಲ್ಲಿ ಆ ಟೋಕನ್ ಅಥವಾ ಈ ಲೈಕ್ ಕ್ರಿಪ್ಟೋ ಸಾಕಷ್ಟು ಬೇರೆ ವೇರಿಯಸ್ ಕಂಪ್ನಿ ಸಿಸ್ಟಮ್ ಅಲ್ಲಿ ನಾವು ಟೋಕನ್ ಅನ್ನೋ ನೇಮ್ ಇಂದ ಅದಕ್ಕೆ ಯಾವುದೇ ರೀತಿಯ ಲಿಕ್ವಿಡಿಟಿ, ಕಮ್ಯುನಿಟಿ, ಇಕೋಸಿಸ್ಟಮ್, ಯಾವುದೇ ರೀತಿಯ ಒಂದು ಪೊಟೆನ್ಶಿಯಾಲಿಟಿ ಇಲ್ಲದನ್ನ ಕೇಳಿ ಕೇಳಿ ಏನಾಗ್ಬಿಟ್ಟಿದೆ, ಹೌ ಎಕ್ಸಾಕ್ಟ್ಲಿ ಟೊಕೊನಾಮಿಕ್ಸ್ ಅದಕ್ಕೆ ಯಾವ ತರ ಪೊಟೆನ್ಶಿಯಲ್ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೇ ಇಲ್ಲ, ತಿಳ್ಕೊಳ್ಳಕ್ಕೆ ಹೊರಟಿಲ್ಲ. ಬಟ್ LGNS ಲಾಸ್ಟ್ 26 ಮಂತ್ಸ್ ಇಂದ ಇದರ ಜರ್ನಿಯಲ್ಲಿ ಯಾವ ತರ ಒಂದು ಬಿಲೀವ್ನೆಸ್, ಟ್ರಸ್ಟ್ ಯಾವ ತರ ಬಿಲ್ಡ್ ಆಗಿದೆ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಇವತ್ತಿನ ಸಬ್ಜೆಕ್ಟ್ ಏನು ಅಂದ್ರೆ, LGNS ಏನೋ ಎಲ್ಲಾರ್ಗೂ ಕೂಡ ಕಾಂಪೌಂಡಿಂಗ್ ಮುಖಾಂತರ ಅಥವಾ ಬಾಂಡ್ ಮೆಕ್ಯಾನಿಸಮ್ ಮುಖಾಂತರ ಜನರೇಟ್ ಆಗ್ತಾ ಇದೆ, ಬೈಯರ್ಸ್ ಬರ್ತಾ ಇದ್ದಾರೆ, ಬೈ ಸೆಲ್ಲಿಂಗ್ ನಡೀತಾ ಇದೆ. ಸೊ ಅದ್ರದ್ದು ಫಸ್ಟ್ ನಾವು ತಿಳ್ಕೊಳ್ಳೋಣ, ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಯಾವ ತರ ಜನರೇಟ್ ಆಗುತ್ತೆ ಅಂತಕ್ಕಂಥದ್ನ. ಓಕೆ, ಸೊ ನಾನು ಆಲ್ರೆಡಿ ಲಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಹೇಳಿದೀನಿ, ಬಾಂಡ್ ಲಾಸ್ಟ್ ಒಂದು 8-9 ಮಂತ್ಸ್ ಇಂದ ಏನಾದ್ರೂ ನಾವು ಬಾಂಡ್ ಅಲ್ಲಿ ನಮ್ಮ ಫಂಡ್ ಅನ್ನ ಹೂಡಿಕೆ ಮಾಡಿ ಬಾಂಡ್ ಅಲ್ಲಿ ಇಟ್ಟಿದ್ದಿದ್ರೆ ಸಾಕಷ್ಟು ರೀತಿಯಲ್ಲಿ ಆಲ್ರೆಡಿ ನಾರ್ಮಲ್ ಸ್ಟೇಕಿಂಗ್ ಜಾಸ್ತಿ ಬೆನಿಫಿಟ್ ಆಗ್ತಾ ಇತ್ತು. ಬಟ್ ಎನಿವೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಇನ್ಸೆಂಟಿವ್ ಪ್ರೋಗ್ರಾಮ್ ಅಲ್ಲಿ ನಾವು 360-600 ಡೇಸ್ ಬಾಂಡ್ ಸ್ಟೇಕಿಂಗ್ ಅಲ್ಲಿ ನಮ್ಮ ಫಂಡ್ ಅನ್ನ ಸ್ಟೇಕ್ ಮಾಡೋದ್ರಿಂದ ಅಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಟೇಕಿಂಗ್ ರಿವಾರ್ಡ್ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಅದ್ರದ್ದು ಕೂಡ ಕಂಪ್ಯಾರಿಸನ್ ಇವತ್ತು ಮಾಡೋಣ. ಅದ್ರ ಜೊತೆ ಜನರೇಟ್ ಆಗ್ತಾ ಇರತಕ್ಕಂತ LGNS ಯಾವ ತರ ಡಿಸ್ಟ್ರಕ್ಷನ್ ಆಗುತ್ತೆ, ಬರ್ನಿಂಗ್ ಆಗುತ್ತೆ ನೋಡಿ. ಯಾವುದೇ ವಸ್ತುಗೆ, ಜಗತ್ತಿನಲ್ಲಿ ಯಾವುದೇ ವಸ್ತುಗೆ ಬೆಲೆ ಬರಬೇಕು ಅಂತಂದ್ರೆ ಅದರದ್ದು ವಸ್ತು ಲಿಮಿಟೆಡ್ ಆಗಿರ್ಬೇಕು. ಆ ವಸ್ತು ಯಾವಾಗ್ಲೂ ಏನಾಗಿರ್ಬೇಕು, ಲಿಮಿಟೆಡ್ ಆಗಿರ್ಬೇಕು. ಲಿಮಿಟೆಡ್ ಇರ್ತಕ್ಕಂಥ ವಸ್ತುಗೆ ಬೆಲೆ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ LGNS ಇವತ್ತು ಸಾಕಷ್ಟು ರೀತಿಯಲ್ಲಿ ಏನಾಗಿದೆ, ಸಾಕಷ್ಟು ರೀತಿಯಲ್ಲಿ ಜನರೇಟ್ ಆಗ್ತಾ ಇದೆ, ಕಾಂಪೌಂಡಿಂಗ್ ಮುಖಾಂತರ ಏನಾಗ್ತಿದೆ, ಎಲ್ಲರಿಗೂ ಕೂಡ ಸೇರ್ತಾ ಇದೆ. ಅದಕ್ಕೆ ವ್ಯಾಲ್ಯೂ ಖಂಡಿತ ಕಮಿಂಗ್ ಡೇಸ್ ಅಲ್ಲಿ ಬರುತ್ತಾ? ಓಕೆ, ಸೊ ಆ LGNS ಸಾಕಷ್ಟು ಲಕ್ಷಾಂತರ ಟೋಕನ್, ಕೋಟ್ಯಾಂತರ ಟೋಕನ್ ಆಲ್ರೆಡಿ ನಾವು ನೋಡ್ತಾ ಇದೀವಿ ಸ್ಟೇಕಿಂಗ್ ಮುಖಾಂತರ ಏನೆಲ್ಲ ಹೋಲ್ಡ್ ಮಾಡಿದ್ದಾರೆ. ಸೊ ಅದಕ್ಕೆ ಯಾವ ತರ ವ್ಯಾಲ್ಯೂ ಜನರೇಟ್ ಆಗುತ್ತೆ, ಯಾವ ತರ ಅದು ಬರ್ನ್ ಆಗುತ್ತೆ. ಓಕೆ, ಸೊ ಯಾಕೆ ಅಂದ್ರೆ ನಾ ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ, ಯಾವುದೇ ಒಂದು ವಸ್ತು ಜಗತ್ತಿನಲ್ಲಿ ಒಂದು ಬೆಲೆ ಬಾಳಬೇಕು ಅಂತಂದ್ರೆ ಅದರದ್ದು ಲೈಕ್ ಕ್ವಾಂಟಿಟಿ ಏನಾಗಿರ್ಬೇಕು, ಲಿಮಿಟೆಡ್ ಆಗಿರ್ಬೇಕು, ಅದ್ರ ಸಪ್ಲೈ ಏನಾಗಿರ್ಬೇಕು, ಲಿಮಿಟೆಡ್ ಆಗಿರ್ಬೇಕು. ಸೊ ಅದಕ್ಕೆ ಏನಾಗುತ್ತೆ, ವ್ಯಾಲ್ಯೂ ಬರುತ್ತೆ. ಇವತ್ತು LGNS ನ ಲೈಕ್ ಜನರೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಎಲ್ಲರ ಹತ್ರನೂ ಕೂಡ ಟೋಕನ್ಸ್ ಗಳಿದೆ, ಟೋಕನ್ ಕಾಂಪೌಂಡಿಂಗ್ ಮುಖಾಂತರ ಜನರೇಟ್ ಆಗ್ತಾ ಇದೆ, ಬರ್ತಾ ಇದೆ. ಸೊ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ಆ LGNS ಬರ್ನ್ ಆಗುತ್ತಾ, ಲಿಮಿಟೆಡ್ ಅನ್ನೋ ರೀತಿಯಲ್ಲಿ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಜನರಲ್ ಡಿಸ್ಕಷನ್ ನ ಇವತ್ತು ಮಾಡ್ತಕ್ಕಂಥದ್ದು. ಜನರಲಿ ಅದನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಸಾಕಷ್ಟು ರೀತಿಯಲ್ಲಿ ಆಲ್ರೆಡಿ ನಾವು ಕಂಪ್ಯಾರಿಸನ್ ನ ಮಾಡ್ತಾ ಇದೀವಿ. ನಾವು ಆಲ್ರೆಡಿ ಹೇಳ್ದಾಗೆ ಸಿಸ್ಟಮ್ ಜಸ್ಟ್ ಒಂದು 10% ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಏನಂದ್ರೆ ಇದರದ್ದು ಫ್ಯೂಚರ್ ವಿಷನರಿ ಪ್ರೊಡಕ್ಟಿವಿಟಿ ಥಿಂಗ್ಸ್ ಈಗ ಶುರು ಆಗ್ತಕ್ಕಂಥದ್ದು ಅಂತ ನಾವಿಲ್ಲಿ ನೋಡ್ಬೋದು. ಕಮ್ಯುನಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಜಗತ್ತಿನಲ್ಲಿ ಯಾವ ವ್ಯಕ್ತಿಗೆ, ಯಾವ ಕಂಪನಿಗೆ ಸೊ ಕಮ್ಯುನಿಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ.
ಓಕೆ, ನೀವು ಯಾವುದೇ ಇಂಡಸ್ಟ್ರಿ ಯಾವುದೇ ಪ್ರೊಫೆಷನ್ ತಗೊಂಡ್ರು ಕೂಡ ಕಮ್ಯುನಿಟಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಓಕೆ, ಸೊ ನಾವು ಈ ಸಿಸ್ಟಮ್ ಅನ್ನ ಕಮ್ಯುನಿಟಿನ ಕಂಪೇರ್ ಮಾಡೋದಾದ್ರೆ, ಸೊ ಸಿಸ್ಟಮ್ ಆಲ್ರೆಡಿ 26 months ಇಂದ ಕಮ್ಯುನಿಟಿನ ಟ್ರಸ್ಟ್ ಬಿಲ್ಡ್ ಮಾಡಿ ಕಮ್ಯುನಿಟಿನ ಲೈಕ್ ಬಿಲ್ಡ್ ಮಾಡ್ತಾ ಹೊರಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅಷ್ಟು ಹ್ಯೂಜ್ ಪೊಟೆನ್ಶಿಯಲ್ ಇರ್ತಕ್ಕಂಥ ಕಮ್ಯುನಿಟಿ ಹೊಂದಿರತಕ್ಕಂಥದ್ದು ಒರಿಜಿನ್. ಬಟ್ ಒರಿಜಿನ್ ಬರೀ ಕಮ್ಯುನಿಟಿನ ಬೇಸ್ಡ್ ಆಗಿ ಅಥವಾ ಅದನ್ನ ಅಷ್ಟೇ ಒಂದು ಇಂಟೆನ್ಷನ್ ಇಟ್ಕೊಂಡು ಶುರು ಆಗಿರ್ತಕ್ಕಂಥದ್ದಲ್ಲ, ಒಂದು ಇಕೋ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು ಅಂತ ಅದು ಒಂದು ವಿಷನ್ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಏನಪ್ಪಾ ಇದು ಇಕೋ ಸಿಸ್ಟಮ್ಗೂ ಕಮ್ಯುನಿಟಿಗೂ ಒಂದು ಕಂಪ್ಯಾರಿಸನ್ ಅಂತ ಹೇಳೋದಾದ್ರೆ, ಸೊ ಎಕೋ ಸಿಸ್ಟಮ್ ಅಂತಂದ್ರೆ ದೇರ್ ಆರ್ ವೆರೈಟೀಸ್ ಆಫ್ ಪೀಪಲ್, ಡಿಫರೆಂಟ್ ಕೈಂಡ್ ಆಫ್ ಪೀಪಲ್ಸ್ ಇನ್ವಾಲ್ವ್ ಆಗಿರ್ತಾರೆ. ಅಂದ್ರೆ ಸೊ ಇಲ್ಲಿ ಟೆಕ್ನಾಲಜಿ ರಿಲೇಟೆಡ್ ಅರ್ಥ ಮಾಡ್ಕೋಬೇಕು ಅಂತ ಬಂದಿರ್ತಾರೆ, ಅಥವಾ ಶಾರ್ಟ್ ಟರ್ಮ್ ಏನಾದ್ರೂ ಒಂದು ಇನ್ಕಮ್ ಮಾಡಬೇಕು ಅಂತ ಬಂದಿರ್ತಾರೆ, ಅಥವಾ ಏನೋ ರೆಫರಲ್ ಮಾಡೋದ್ರ ಮುಖಾಂತರ ನಾವು ಇನ್ಕಮ್ ಜನರೇಟ್ ಮಾಡಬೇಕು ಅಂತಕ್ಕಂಥದ್ದು. ಬಿಸಿನೆಸ್ ಮ್ಯಾನ್ಸ್ ಇರ್ಬೋದು, ಮಂತ್ಲಿ ಕಮಿಟ್ಮೆಂಟ್ ಬೇಸ್ಡ್, ಅಂದ್ರೆ ಎಲ್ಲಾ ರೀತಿಯ ಪೀಪಲ್ಸ್ ಕೂಡ ಕನೆಕ್ಟಿವಿಟಿ ಆಗಿ ಒಂದು ಇಕೋ ಸಿಸ್ಟಮ್ ಬಿಲ್ಡ್ ಆಗ್ತಾ ಇರ್ತಕ್ಕಂಥದ್ದು ಒರಿಜಿನ್ ಅಲ್ಲಿ. ಸೊ ಸೊ ಓನ್ಲಿ ದ ಒರಿಜಿನ್. ಸೊ ಇಲ್ಲಿ ಸೊ ಒರಿಜಿನಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಎವ್ರಿಬಡಿ ಇಯರ್ ಇಸ್ ದ ಓನರ್. ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಸಿಸ್ಟಮ್ ಅಲ್ಲಿ ಓನರ್. ಕಮ್ಯುನಿಟಿ ಇಸ್ ದ ಕೀ. ಅಂದ್ರೆ ಕಮ್ಯುನಿಟಿ ಇಸ್ ದ ಕಂಪ್ಲೀಟ್ ಕಂಟ್ರೋಲ್. ಅಂದ್ರೆ ಪ್ರಾಫಿಟ್ ಆದ್ರೆ ಎಲ್ಲಾ ಕಮ್ಯುನಿಟಿಗೂ ಕೂಡ ಅದು ಶೇರ್ ಆಗುತ್ತೆ. ಇನ್ ಕೇಸ್ ಮೈನಸ್ ಅದ್ರದ್ದು ಲೈಕ್ ಸ್ಲೋ ಡೌನ್ ಆಗ್ತಾ ಇದೆ ಅಂದ್ರೂ ಕೂಡ ಕಮ್ಯುನಿಟಿಗೆ ಆಗ್ತಾ ಇರುತ್ತೆ. ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ಸೊ ಓನರ್ಸ್ ಅನ್ನೋ ರೀತಿಯಲ್ಲಿ ಸಿಸ್ಟಮ್, ಎಕೋ ಸಿಸ್ಟಮ್ ಒಂದು ಬಿಲ್ಡ್ ಆಗ್ತಾ ಇರತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಂತ ಎಕೋ ಸಿಸ್ಟಮ್ ಬಿಲ್ಡ್ ಮಾಡ್ತಕ್ಕಂಥದ್ದು ವೆರಿ ಈಸಿ ಅನ್ಕೊಂಡಿದೀವ? ಅಷ್ಟು ಸಾಧ್ಯನೇ ಇಲ್ಲ. ಓಕೆ, ಸೊ ಅದು ಅದು ಅಷ್ಟು ಈಸಿಯಾಗಿ ಶುರು ಆಗ್ತಕ್ಕಂಥದ್ದಲ್ಲ. ಇಕೋಸಿಸ್ಟಮ್ ಅಂತ ಶುರು ಅಂದ್ರೆ ಅದು ಬಿಲ್ಡ್ ಆಗ್ಬೇಕು ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಏನೆಲ್ಲ ಒಂದು ಒಂದು ವಿಚಾರ ಇರ್ತವೆ. ಅಂದ್ರೆ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಸೆಲ್ಫಿಶ್ನೆಸ್ ಇರುತ್ತೆ, ಅದಕ್ಕೆ ಆದಂತ ಒಂದು ಇಂಟೆಲಿಜೆನ್ಸಿ ಬೇಕು, ಅದಕ್ಕೆ ವಿಷನ್ ಬೇಕು. ಅಟ್ ದ ಎಂಡ್ ಇಕೋಸಿಸ್ಟಮ್ ಬಿಲ್ಡ್ ಆಗ್ಬೇಕು ಅಂದ್ರೆ ಮ್ಯೂಚುವಲ್ ಬೆನಿಫಿಟ್ ಇರಬೇಕು. ಅಂದ್ರೆ ಅದು ನಮಗೂ ಇರಬೇಕು, ಕಮ್ಯುನಿಟಿಗೂ ಕೂಡ ಇರಬೇಕು, ಸಿಸ್ಟಮ್ಗೂ ಕೂಡ ಇರಬೇಕು, ಯೂಸ್ಫುಲ್ ಫಾರ್ ಎವ್ರಿ ಒನ್. ಅದಕ್ಕೆ ಎಲ್ಲರಿಗೂ ಕೂಡ ಅದು ಯೂಸ್ಫುಲ್ ಆಗೋ ತರ ಇರ್ಬೇಕು. ಇವನ್ನೆಲ್ಲವನ್ನು ಕೂಡ ಸೊ ಹೊಂದ್ಕೊಂಡು ಸಿಸ್ಟಮ್ ಏನ್ ನಡೀತಾ ಇರುತ್ತೆ, ಇದೆಲ್ಲನಲ್ಲೂ ಕೂಡ ಹೊಂದ್ಕೊಂಡು ಏನ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಇಕೋ ಸಿಸ್ಟಮ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸೊ ಸೊ ಇದನ್ನ ಇನ್ಕ್ಲೂಡ್ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು ಒರಿಜಿನ್ ಎಲ್ಜಿನಸ್ ನ. ಅದನ್ನ ಆಲ್ರೆಡಿ ನಾವು 26 months ಇಂದ ಸೊ ನಾವು ನೋಡಿದ್ವಿ. ಓಕೆ, ಸೊ ಇಕೋಸಿಸ್ಟಮ್ ಫಾರ್ ದ ಪೀಪಲ್ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ನಾನ್ ಯಾಕೆ ಈ ಪದನ ಇದನ್ನೆಲ್ಲ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಡಾವ್ ಕಮ್ಯುನಿಟಿ ಏನಿದೆ, ಡಾವ್ ಕ್ರಿಯೇಟರ್ಸ್ ಏನಿದ್ದಾರೆ, ಈ ಸಿಸ್ಟಮಿನ ಕ್ರಿಯೇಟರ್ಸ್. ಓಕೆ, ಸೊ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಲೆಕ್ಕಕ್ಕೆ ಅಥವಾ ಯಾವುದೇ ರೀತಿಯ ಒಂದು ದುಡ್ಡನ್ನ ಜನರೇಟ್ ಮಾಡ್ಲಿಕ್ಕೆ, ದುಡ್ಡನ್ನ ಮಾರ್ಕೆಟ್ ಇಂದ ತೆಗಿಲಿಕ್ಕೆ ಅನ್ನೋ ವಿಚಾರ ಇಟ್ಕೊಂಡು ಬಂದಿರತಕ್ಕಂಥದ್ದಲ್ಲ. ಒಂದು ಇಕೋ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು, ಒಂದು ಮ್ಯೂಚುವಲ್ ಬೆನಿಫಿಟ್ ನ ಕ್ರಿಯೇಟ್ ಮಾಡಬೇಕು ಥ್ರೂ ಕಮ್ಯುನಿಟಿ ಬೇಸ್ಡ್ ಸಿಸ್ಟಮ್ ಅಲ್ಲಿ ಅಂತಕ್ಕಂಥ ಒಂದು 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 ವಿಷನ್, ಒಂದು ಪ್ರೆಸೆಂಟ್ ನಡೀತಾ ಇರತಕ್ಕಂಥ ಒಂದು ಪ್ರೋಟೋಕಾಲ್, ಕ್ರಿಪ್ಟೋದಲ್ಲಿ ಏನೆಲ್ಲ ಒಂದು ನೆಗೆಟಿವಿಟಿ ಇದೆ ಅದನ್ನ ಚಾಲೆಂಜ್ ಆಗಿ ಸಿಸ್ಟಮ್ ಅಲ್ಲಿ ಒಂದು ಪಬ್ಲಿಕ್ ಮೊನೋಪೊಲಿ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ಬೇಕು ಅಂತಕ್ಕಂಥ ಒಂದು ವಿಷನರಿ ಏನ್ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು ಡಾವ್ ಕ್ರಿಯೇಟರ್ಸ್ ಕಮ್ಯುನಿಟಿ. ಸೊ ಅದು ಯಾವುದೇ ಒಂದು 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 ಲಿಮಿಟೆಡ್ ಥಿಂಕ್ ನ ಹಿಡ್ಕೊಂಡು ಸಿಸ್ಟಮ್ ರನ್ ಆಗ್ತಾ ಇರತಕ್ಕಂಥದ್ದು ಅಲ್ಲ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳನ್ನ ನಾವು 26 months ಇಂದ ಅಬ್ಸರ್ವ್ ಮಾಡ್ಬೋದು. ಓಕೆ, ನಿಜವಾಗ್ಲೂ ಕ್ರಿಯೇಟರ್ ಟೀಮ್ ದುಡ್ಡು ಮಾಡ್ಲೇಬೇಕು ಅಂತ ಅಂದ್ರೆ ಇವಾಗೂ ಕೂಡ LGNS ನೇಮ್ ಅಲ್ಲಿ ಯಾವುದೇ ಒಂದು ಟೋಕನ್ ನ ಕ್ರಿಯೇಟ್ ಮಾಡಿ ಕಮ್ಯುನಿಟಿಗೆ ಅದು ಜಸ್ಟ್ ಒಂದು ಕಾಂಟ್ರಾಕ್ಟ್ ಅಡ್ರೆಸ್ ನ ಕೊಟ್ಟರು ಸಾಕು, ಜನ ಬೇಡ ಅಂತಂದ್ರು ಕೂಡ ಆಟೋಮೆಟಿಕ್ಲಿ ಬೈ ಮಾಡ್ತಾರೆ. ಏನೋ ಒಂದು ಮಿಸ್ಇನ್ಫಾರ್ಮೇಶನ್, ಯಾವುದೇ ವಿಚಾರ ಇಲ್ಲದೆ ಸುಮ್ನೆ ಒಂದು ಕಾಂಟ್ರಾಕ್ಟ್ ಇದು ಇದೇ ಯಾವುದೋ ಒಂದು ಫೇಕ್ ಟೋಕನ್, ಇದು ಲೈಕ್ LGNS ನ ವರ್ಷನ್ 2 ಏನೋ ಒಂದು ಹೇಳ್ಕೊಂಡು ಅದನ್ನ ಮಾರ್ಕೆಟ್ ಅಲ್ಲಿ ಬಿಟ್ರು ಕೂಡ ಕನೆಕ್ಟ್ ಅಲ್ಲೇ ಜನಗಳು ಲೈಕ್ ಅದನ್ನ ಬೈ ಮಾಡ್ತಾರೆ. ಅಂದ್ರೆ ನಾವು ಉದ್ದೇಶ ತಿಳ್ಕೊಬೇಕು. ಸೊ ಡಾವ್ ಕ್ರಿಯೇಟರ್ದು ಯಾವ ತರ ಉದ್ದೇಶ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಮಾರ್ಕೆಟ್ ಅಲ್ಲಿ ಸಾಕಷ್ಟು ಸಿಸ್ಟಮ್ಗಳನ್ನ ನಾವು ನೋಡಿದೀವಿ ಲಾಸ್ಟ್ ಒಂದು 5-6 years ಇಂದ. ಟೋಕನ್ ಅಂತ ನೇಮ್ ಅಲ್ಲಿ ಯಾವ ತರ ಲೈಕ್ ಮಾರ್ಕೆಟ್ ಇಂದ ಗ್ರಾಬ್ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ರೀತಿಯ ವೆರೈಟೀಸ್ ಮೋಟಿವೇಶನ್ ಮುಖಾಂತರ ಫಿನಾನ್ಷಿಯಲಿ ಸಿಸ್ಟಮ್ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನಾವು ನೋಡಾಗಿದೆ, ಅದರಿಂದ ಅನುಭವಿಸಿದ್ದು ಆಗಿದೆ. ಆ ಕಂಪ್ಯಾರಿಸನ್, ಆ ಥಿಂಕಿಂಗ್, ಆ ಟೆಕ್ನಾಲಜಿ ನಮಗೆ ಅರ್ಥ ಆಗ್ಬೇಕಾಗಿದೆ ಒರಿಜಿನ್ ಇಂದ. ಸೊ ಅದು ಆಲ್ರೆಡಿ ಒರಿಜಿನ್ ಪ್ರೂವ್ ಮಾಡಿದೆ. ಬರೀ ಪ್ರೈಸ್ ಫ್ಯಾಕ್ಟರ್ ಇಂದ ನಾವು ಯಾವುದೇ ಒಂದು ಸಿಸ್ಟಮ್ ನ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಪ್ರೈಸ್ ಫ್ಯಾಕ್ಟರ್ ಅನ್ನೋದು ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಬಟ್ ಅದಕ್ಕೂ ಕೂಡ ಯಾವ ತರ ಸೊಲ್ಯೂಷನ್, ಯಾವ ತರ ಸಸ್ಟೈನಬಿಲಿಟಿ ಸಿಸ್ಟಮ್, ಯಾವ ತರ ಒಂದು ಬಿಲೀವ್ನೆಸ್ ಕ್ರಿಯೇಟ್ ಮಾಡಿದೆ ಅಂತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ವಿ ಆರ್ ಸೋ ಪ್ರೌಡ್ ಅಂತ ಹೇಳ್ಬೋದು. LGNS ಸೊ ಯಾವಾಗೂ ಕೂಡ ಕಮ್ಯುನಿಟಿ ಪರವಾಗಿ ಯಾವ ತರ ಸೊ ಪರವಾಗಿ ಯಾವ ತರ ನಡ್ಕೊಂಡಿದೆ ಅಂತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ನಾವು ಆಲ್ರೆಡಿ
ನೋಡಿದೀವಿ. ಓಕೆ, ಸೊ ಒರಿಜಿನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒಂದು ಲಾಂಗ್ ವಿಷನ್ ಇಟ್ಕೊಂಡು ಶುರು ಆಗಿರ್ತಕ್ಕಂಥದ್ದು. ಓಕೆ, ಸೊ ಯಾರು ಕೂಡ ಒರಿಜಿನ್ ಯಾವ ತರ ಸಿಸ್ಟಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಏನೆಲ್ಲ ಒಂದು ಲಾಸ್ಟ್ 26 ಮಂತ್ಸ್ ಇಂದ ಏನೆಲ್ಲ ವಿಚಾರಗಳನ್ನ ಕಮ್ಯುನಿಟಿಗೋಸ್ಕರ ಮಾಡಿದೆ, ಸೊ ಅದನ್ನ ಇಲ್ಲಿ ತನಕ ಸೊ ಯಾವುದೇ ತರದ ಕಮ್ಯುನಿಟಿ ಬೇಸ್ಡ್ ಪ್ಲಾಟ್ಫಾರ್ಮ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಸೊ ಸೊ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಸೊ 360 ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಅಥವಾ ನೀವು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸಾಕಷ್ಟು ಸೊ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಸೊ ಫೈನ್. ಸೊ ಸಾಕಷ್ಟು ವಿಚಾರಗಳಲ್ಲಿ ಜನಗಳು 360 ಡೇಸಿಗಾಗಿರ್ಬೋದು ಲ್ಯಾಕ್ಸ್ ಟುಗೆದರ್ ಟೋಕನ್ ಅನ್ನ ಸ್ಟೇಕ್ ಮಾಡಿದ್ದಾರೆ. ಓಕೆ, ಬರ್ತಾ ಇಲ್ಲ, ಸ್ಕ್ರೀನ್ ಶೇರ್ ಮಾಡಿ. ಓಕೆ, ಫೈನ್. ಸೊ ಜನಗಳು ಆಲ್ರೆಡಿ ನಾವು ನೋಡ್ತಾ ಇದೀವಿ. ಸೊ ಯಾವ ತರ ಒಂದು ಬಿಹೈಂಡ್ ದ ನಾವೆಲ್ಲರೂ ಕೂಡ ಯಾವ ತರ ಥಿಂಕಿಂಗ್ ಅಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ದೀವಿ, ಬಟ್ ಕಂಪ್ಯಾರಿಟಿವ್ಲಿ ಜನಗಳು ಯಾವ ತರ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ರೀಸನ್ಸ್ ಅನ್ನ ನಾವು ಅನುಬೀಸ್ ಅಲ್ಲಿ ನೋಡಬಹುದು. ಯಾವ ತರ ಜನಗಳು 360 600 ಡೇಸ್ ಬಾಂಡ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಟೋಕನ್ಸ್ ನ ಸ್ಟೇಕಿಂಗ್ ಮಾಡಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಲ್ಯಾಕ್ಸ್ ಟುಗೆದರ್ ಸ್ಟೇಕಿಂಗ್ ಆಗಿದೆ ಅಂದ ತಕ್ಷಣ ಸೊ ಅವರೇನು ಯಾವುದೇ ವಿಚಾರ ಸಿಸ್ಟಮ್ ಬಗ್ಗೆ ಏನೋ ಗೊತ್ತಿಲ್ಲದೆ ಅಂತೂ ಸ್ಟೇಕ್ ಮಾಡಿರಲ್ಲ. ಸಿಸ್ಟಮ್ ಬಗ್ಗೆ ಒಂದು ಒಂದು ಟ್ರಸ್ಟ್ ಬಿಲ್ಡ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಸೊ ಅದಕ್ಕೆ ಸಾಕಷ್ಟು ರೀತಿಯಲ್ಲೂ ಕೂಡ ವೆರಿಫೈ ಮಾಡ್ಬೋದು. ಕೋಟ್ಯಾಂತರ ಟೋಕನ್ಸ್ಗಳು 360 600 ಡೇಸ್ ಅಲ್ಲಿ ಸ್ಟೇಕ್ ಆಗಿರ್ತಕ್ಕಂಥದ್ನ ನಾವು ನೋಡ್ಬೋದು. ಅಂದ್ರೆ ಅವರು ಯಾವ ತರ ಒಂದು ಬಿಲೀವ್ನೆಸ್ ನ ಟ್ರಸ್ಟ್ ನ ಸಿಸ್ಟಮ್ ಅಲ್ಲಿ ಇಟ್ಕೊಂಡು ಬಂದಿರ್ತಾರೆ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ ಟುಡೇ ಸ್ಟೇಕ್ ಆಗಿರ್ತಕ್ಕಂಥದ್ದು. ಓಕೆ, ಸೊ 600 ಡೇಸ್ 24 hours ಅಲ್ಲಿ ಸ್ಟೇಕ್ ಆಗಿರ್ತಕ್ಕಂಥ ಟೋಕನ್ಸ್ ಸ್ಕ್ರೀನ್ ಬರ್ತಾ ಇಲ್ಲ ಸರ್. ಬರ್ತಾ ಇಲ್ಲ. ಫೈನ್ ಫೈನ್, ಈಗ ಶೇರ್ ಆಗ್ತಾ ಇದೆ. ಓಕೆ, ಸೊ ಆಲ್ರೆಡಿ ನಾವು ಅನುಬೀಸ್ ಅಲ್ಲಿ ನೋಡ್ತಾ ಇದೀವಿ ಪ್ರೆಸೆಂಟ್ ಡೈಲಿ ಇದ್ರದ್ದು ಲೈಕ್ ಲೀಸ್ಟ್ ನಮಗೆ ಎವ್ರಿ 24 hours ನೋಡ್ತಾ ಇದೀವಿ. ಸೊ ಇವತ್ತು 600 ಡೇಸ್ ಬಾಂಡ್ ಅಲ್ಲಿ ಸೊ ಎಷ್ಟು ಟೋಕನ್ ಸ್ಟೇಕ್ ಆಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಸೊ 4,73,000 ಅಂದ್ರೆ 4,73,600 ದಿನಕ್ಕೆ ಇವತ್ತು LGNS ಹತ್ತತ್ರ 5 ಲಕ್ಷ ಟೋಕನ್ಗಳು ಸ್ಟೇಕ್ ಆಗಿರ್ತಕ್ಕಂಥದ್ದು ನೋಡ್ಬೋದು. ಸೊ ಅದೇ 360 ದಿನಕ್ಕೆ ಇವತ್ತು ಟುಡೇ ಸ್ಟೇಕ್ 24 hours ಅಲ್ಲಿ ನೋಡ್ಬೋದು 57 ಲಕ್ಷ ಟೋಕನ್ಗಳು. ಸೊ 24 ತಾಸಲ್ಲಿ ಎವ್ರಿ ಡೇ ಜನಗಳು ಯಾವ ಮಟ್ಟದಲ್ಲಿ ಸೊ ಟೋಕನ್ಸ್ ನ ಸ್ಟೇಕ್ ಮಾಡ್ತಾ ಇದ್ದಾರೆ 360 600 ಡೇಸ್ಗೆ ಅಂತ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ ಸೊ ಆಲ್ರೆಡಿ ಅವರಿಗೆ ಟ್ರಸ್ಟ್ ಬಿಲ್ಡ್ ಆಗಿದೆ, ದೇ ಹ್ಯಾವ್ ಅ ಹ್ಯೂಜ್ ಬಿಲೀವ್ನೆಸ್ ಇನ್ ದ ಒರಿಜಿನ್. ಓಕೆ, ಸೊ ಬಟ್ ಈ ಟೈಮ್ ಅಲ್ಲಿ ಸಿಸ್ಟಮ್ ನ ಯಾವ ತರ ಒಂದು ಫ್ಯೂಚರ್ ಪ್ರೋಟೋಕಾಲ್, ಫ್ಯೂಚರ್ ಪ್ರೊಡಕ್ಟಿವಿಟಿ, ಟೆಕ್ನಾಲಜಿ ಥಿಂಗ್ಸ್ ನ ಅಪ್ಡೇಟ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಜನಗಳು ಇನ್ವಾಲ್ವ್ ಆಗಿರ್ತಾರೆ. ಬಟ್ ನಾವು ಯಾವ ತರ ಥಿಂಕ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ LGNS ನ ಸೇಲ್ ಮಾಡಿ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಬೇಕು ಅಂತಕ್ಕಂಥದ್ದು ವಿಚಾರ ಮಾಡಿರ್ತೀವಿ. ಬಟ್ ಯಾಕೆ ಡ್ಯೂ ಟು ಲ್ಯಾಕ್ ಆಫ್ ನಾಲೆಡ್ಜ್, ಕಾನ್ಫಿಡೆನ್ಸ್, ಸಿಸ್ಟಮ್ ಬಗ್ಗೆ ನಮಗೆ ಅವೇರ್ ಇಲ್ದಾಗ ಆಬ್ವಿಯಸ್ಲಿ ನಾವು ಆ ತರ ಡಿಸಿಷನ್ ನ ತಗೊಂತೀವಿ. ಬಟ್ ನಮಗೆ ಇದರಿಂದ ಏನ್ ಸಿಗುತ್ತೆ? ಯಾಕೆ ಜನಗಳು ಈ ತರ 360 ಬಾಂಡ್ ಆಗಿರ್ಬೋದು ಅಥವಾ ಇದನ್ನ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ? ನಿಜವಾಗ್ಲೂ ಇದರಿಂದ ನಮಗೆ ಏನ್ ಸಿಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆ ಸೊ ನಾವೇನ್ ವಿಚಾರ ನಿಮಗೆ ತಿಳಿಸ್ತಾ ಇದೀವಿ, ಯಾಕೆ ಝೂಮ್ ಮೀಟಿಂಗ್ ಅಂತಕ್ಕಂಥದ್ದು ಒಂದೊಂದ್ಸಲ ಸಾಕಷ್ಟು ಇಂಪಾರ್ಟೆಂಟ್ ಅಂದ್ರೆ ಒನ್ ಥಿಂಗ್, ಇದು ಯಾವುದೇ ರೀತಿಯ ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಏನ್ ಇನ್ವಾಲ್ವ್ ಆಗಿದೀವಿ, ಸೊ ನಮ್ಮ ವಿಷನ್, ಫಸ್ಟ್ ವಿಷನ್ ಏನು ಅಂತಂದ್ರೆ ಸೊ ಯಾವುದೇ ತರದ ಕಮ್ಯುನಿಟಿಯಲ್ಲಿ ಅನ್ಎಥಿಕಲ್ ಆಕ್ಟಿವಿಟಿ ನಡಿಬಾರದು. ಓಕೆ, ಸಾಕಷ್ಟು ಕಾಲ್ಸ್ ಎಲ್ಲ ನಂಗೆ ಬರ್ತಾ ಇರುತ್ತೆ ಇನ್ ಟರ್ಮ್ಸ್ ಆಫ್ ಮಿಸ್ ಇನ್ಫಾರ್ಮೇಶನ್ ಕೊಟ್ಟು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಮಾಡ್ತಕ್ಕಂಥದ್ದು, ಅಥವಾ ಸೊ ಯಾವುದೇ ತರದ ವ್ಯಾಲೆಟ್ ನ ಬೇರೆಯವ್ರ ವ್ಯಾಲೆಟ್ ನ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು, ಸೊ ಬೇರೆಯವರ ಮನಿ ಕೂಡ ಮಿಸ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ತರ ವಿಚಾರಗಳೆಲ್ಲ ಬರ್ತಾ ಇರುತ್ತೆ. ಬಿ ಕೇರ್ಫುಲ್. ಅಂಡ್ ಯಾರೆಲ್ಲ ಸಿಸ್ಟಮ್ ಅನ್ನ ಕನೆಕ್ಟ್ ಮಾಡ್ತಾ ಇದಾರ, ಪ್ರಮೋಟ್ ಮಾಡ್ತಾ ಇದಾರ, ಸೊ ಅಂದ್ರೆ ಸೊ ಸಿಸ್ಟಮ್ ಅನ್ನ ಸಿಸ್ಟಮ್ಯಾಟಿಕ್ಲಿ ಬಿಲ್ಡ್ ಮಾಡಿ ಅಂತಕ್ಕಂಥದ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ತರದ ಅನ್ಎಥಿಕಲ್ ಆಕ್ಟಿವಿಟಿ, ಮಿಸ್ ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ಟು ಸೊ ಯಾವುದೇ ತರದ ಜನಗಳ ವ್ಯಾಲೆಟ್ ಅನ್ನ
ಇಂಪ್ರಾಪರ್ ಬೇರೆ ತರ ಲೈಕ್ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅಥವಾ ಯಾರು ಕೂಡ ವ್ಯಾಲೆಟ್ ನ 12 ವರ್ಡ್ಸ್ ನ ಅಥವಾ ಪ್ರೈವೇಟ್ ಕೀನ ಯಾರಿಗೂ ಕೂಡ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಮರ್ತೋಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಏನು ಇಷ್ಟು 360-600 ಡೇಸ್ ಅಲ್ಲಿ ಟೋಕನ್ಸ್ ನ ಏನೆಲ್ಲ ಜನಗಳು ಸ್ಟೇಕ್ ಮಾಡ್ತಾ ಇದ್ದಾರೆ, ಏನ್ ಸಿಗುತ್ತೆ ಇದರಿಂದ, ಲಾಭ ಏನು, ಇದರಿಂದ ಪೊಟೆನ್ಶಿಯಲ್ ಏನು, ಪ್ರೈಸ್ ಫ್ಯಾಕ್ಟರ್ ನಾನು ಅದನ್ನ ಆಮೇಲೆ ಹೇಳ್ತೀನಿ ಯಾವ ತರ ಅದು ವರ್ಕ್ ಆಗುತ್ತೆ. ಸೊ ಯಾವ ತರ ನಾ ಆಲ್ರೆಡಿ ಬಿಗಿನಿಂಗ್ ಅಲ್ಲಿ ಹೇಳಿದೀನಿ, ಉತ್ಪತ್ತಿ ಆಗ್ತಾ ಇರತಕ್ಕಂತ LGNS ಯಾವ ತರ ಅದು ಮುಂದಿನ ದಿನಗಳಲ್ಲಿ ಅದು ಡಿಸ್ಟ್ರಕ್ಷನ್ ಆಗುತ್ತೆ, ಲಿಮಿಟೆಡ್ ಆಗಿ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಆದಂತ ವ್ಯಾಲ್ಯೂ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಸಾಕಷ್ಟು ವಿಚಾರಗಳು ಬರ್ತಕ್ಕಂಥ ದಿನಗಳಲ್ಲಿದೆ. ಬಟ್ ಇದು ಇವಾಗ ಈ ಸ್ಟೇಕಿಂಗ್ ಬಾಂಡ್ ಮೆಕ್ಯಾನಿಸಮ್ ಮುಖಾಂತರ ಯಾವ ತರ ಸಿಸ್ಟಮ್ ಅಲ್ಲಿ ಏನ್ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಓಕೆ, ಸೊ ಇದಕ್ಕೆ ಆದಂತ ಒಂದು ಡಾವ್ ಕಮ್ಯುನಿಟಿ ಏನಿದೆ, ಡಾವ್ ಕ್ರಿಯೇಟರ್ ಟೀಮ್ ನಮ್ಗೆ ಸಿಸ್ಟಮ್ಗೆ ಅಂತಾನೆ, ಅಂದ್ರೆ ಕ್ಯಾಲ್ಕುಲೇಷನ್ ಪರ್ಪೋಸ್ ಅಂತಾನೆ ಸೊ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಸೊ LGNS ನ ಕ್ಯಾಲ್ಕುಲೇಷನ್ ನ ಕಂಪ್ಲೀಟ್ಲಿ ಕ್ಯಾಲ್ಕುಲೇಷನ್ ನ ಸೊ LGNS.tech ಸೊ ಈ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಬಟ್ ಇದನ್ನು ನಿನ್ನೆ ಮೊನ್ನೆ ರೀಸೆಂಟ್ಲಿ ಬಂದಿರತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಅನಲೈಸ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದನ್ನ ಎಲ್ಲರೂ ಕೂಡ ಬಳಸ್ಕೋಬಹುದು ನಮ್ಮ ಪೋರ್ಟ್ಫೋಲಿಯೋಗೆ, ಅಥವಾ ಸೊ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಥ್ರೂ ವಿಡಿಯೋ ಟ್ಯುಟೋರಿಯಲ್ ಮುಖಾಂತರ, ಸೊ ಬರ್ತಕ್ಕಂಥ ಅಪ್ಡೇಟ್ಸ್ ಇರ್ಬೋದು, ಪ್ರೆಸೆಂಟ್ ಏನೆಲ್ಲ ಒಂದು ನೋಟಿಫಿಕೇಶನ್ಸ್ ಏನೇ ಇದ್ರೂ ಕೂಡ ಸೊ LGNS.tech ವೆಬ್ಸೈಟ್ ಅಲ್ಲಿ ಸೊ ನಾವ್ ಇದನ್ನ ಬಳಸ್ಕೋಬಹುದು. ನಾವು ನೋಡ್ತಾ ಇದೀವಿ ದ ಫಸ್ಟ್ ವರ್ಡ್ ಇಲ್ಲಿದೆ, ದ ವರ್ಲ್ಡ್ಸ್ ಮೋಸ್ಟ್ ಸೆಕ್ಯೂರ್ 3-ಲೇಯರ್ ಎನ್ಕ್ರಿಪ್ಷನ್. ಅಂದ್ರೆ ಸೊ ನಾವು ಆಲ್ರೆಡಿ ತುಂಬಾ ವೆರಿ ಪ್ರೌಡ್ ಅಂಡ್ ನಾವು ತುಂಬಾ ಏನಾದ್ರು ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಗಳು ಯಾವಾಗ ಅನುಭವಿ ಬರುತ್ತೆ, ಯಾವಾಗ GLGNS ಯಾವ ತರ ಖರೀದಿ ಮಾಡ್ಬೋದು ಎಲ್ಲವನ್ನು ಕೂಡ ಕೇಳ್ತಾ ಇರ್ತೀವಿ. ಬಟ್ ನಾವು ಅದಕ್ಕಿಂತ ಜಾಸ್ತಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಯಾವ ತರ LGNS ನಮ್ಮ ಹತ್ರ ಆಲ್ರೆಡಿ ಡೈಮಂಡ್ ಇದೆ, ಆಲ್ರೆಡಿ ನಾವು LGNS ಹೊಂದಿದೀವಿ. ಬಟ್ ಅದನ್ನ ಯಾವ ತರ ನಾವು ಕ್ರೋಢೀಕರಣ ಮಾಡ್ಕೋಬೇಕು, ಅದನ್ನ ಯಾವ ತರ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡ್ತಾ, ಅಂದ್ರೆ ನಮ್ಮ ಹಣ ನಾವೇನ್ LGNS ಖರೀದಿ ಮಾಡಿದೀವಿ ಅದನ್ನ ನಾವು ವಿಡ್ರಾಲ್ ಮಾಡ್ತಾನು ಕೂಡ ಸೊ ನಮ್ಮ ಮುಂದೆ ಬರ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿಗೆ LGNS ಯಾವ ತರ ಸೇವ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ತಿಳ್ಕೊಬೇಕು. ಅದನ್ನ ಯಾರೆಲ್ಲ ತಿಳ್ಕೊಳ್ತಾ ಹೊರಟಿದ್ದಾರೆ, ಸೊ 100% ನಾವಿಲ್ಲಿ ಒಂದು ಒನ್ ಆಫ್ ದ ಮೋಸ್ಟ್ ಪ್ರಾಫಿಟೇಬಲ್ ಇಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಸಿಸ್ಟಮ್ ಅನ್ನ ಇಲ್ಲಿ ನಾವು ಆತರ ಪ್ಲಾನ್ ಮಾಡಿದಾಗ ಈ ಸಿಸ್ಟಮ್ ಇಂದ ನಾವು ಪ್ರಾಫಿಟ್ ನ ತಗೋಬಹುದು. ಇಲ್ಲಿ ನೋಡ್ತಾ ಇದ್ರೆ LGNS.tech ಅಲ್ಲಿ ಸಾಕಷ್ಟು ವಿಚಾರಗಳಿದೆ. ನಾನು ಇದನ್ನ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಸ್ಟಡಿ ಮಾಡಿಲ್ಲ ಇನ್ನು, ಬಟ್ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಸೊ ನಾನು ನಿಮ್ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಾ ಡೆಡಿಕೇಟೆಡ್ ಲೈನ್, ಇಂಟೆಲಿಜೆನ್ಸ್, ಸೊ ಈ ತರ ಸಾಕಷ್ಟು ವಿಡಿಯೋ ಟ್ಯುಟೋರಿಯಲ್ ಅಪ್ಡೇಟ್ಸ್ ಎಲ್ಲವೂ ಕೂಡ ಇದರಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಸಿಸ್ಟಮಿನ ವೈಟ್ ಪೇಪರ್ ಇರ್ಬೋದು, ಸೊ ಡಾವ್ ಆರ್ಗನೈಸೇಷನ್ ಏನೆಲ್ಲ ಲೈಕ್ ಡಿಸಿಷನ್ ನಡೀತಾ ಇರುತ್ತೆ, PPT ಕಂಪ್ಲೀಟ್ ಓವರ್ ಆಲ್ ಪಿಕ್ಚರ್ ನಿಮ್ಗೆ, ಸರ್ಟಿಕ್ ಅಪ್ಡೇಟ್ಸ್ ಇರ್ಬೋದು, ಆಡಿಟ್ ರಿಪೋರ್ಟ್ ಇರ್ಬೋದು, ಸೊ ಎಲ್ಲವೂ ಕೂಡ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನಾನು ಅದನ್ನ ಎವ್ರಿಥಿಂಗ್ ಅನಲೈಸ್ ಮಾಡಿ ಸೊ ನಾನು ನೋಡ್ಕೊಂಡು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಇದಿಲ್ಲ ಕ್ಯಾಲ್ಕುಲೇಷನ್ ನ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಕ್ಯಾಲ್ಕುಲೇಟರ್ ನ ಇಲ್ಲಿ ಹೊಂದಿದೆ. ಸೊ ಲಾಸ್ಟ್ ಅಲ್ಲಿ ಒಂದು ಕಾಂಟ್ರಾಸ್ಟ್ ಅಂತ ಆಪ್ಷನ್ ಇದೆ. ಸೊ ಕಾಂಟ್ರಾಸ್ಟ್ ಆಪ್ಷನ್ಸ್ ಅಲ್ಲಿ ಓಕೆ, ಸಾಕಷ್ಟು ಜನ ನಮ್ಮ ಟೀಮಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಯಾರೆಲ್ಲ ಹೊಸಬ್ರು ಬಂದಿರ್ತಾರೆ, ಕನೆಕ್ಟ್ ಆಗಿರ್ತಾರೆ, ಪ್ರೈಸ್ ಫ್ಯಾಕ್ಟರ್ ಅನ್ನೋದು ಅವ್ರಿಗಿನ್ನೂ ನಾಲೆಡ್ಜ್ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಸಾಕಷ್ಟು ಜನ ಆಲ್ರೆಡಿ 6 months 8 months ಇಂದ ಏನೆಲ್ಲ ಇನ್ವಾಲ್ವ್ ಆಗಿದ್ದೀವಿ, ಸಿಸ್ಟಮ್ ಬಗ್ಗೆ ಟೆಕ್ನಿಕಲಿ ಥಿಂಗ್ಸ್ ನ ಅರ್ಥ ಮಾಡ್ಕೊಂಡು ಹೊರಟಿದ್ದಾರೆ. ಪ್ರೈಸ್ ಅಂತಕ್ಕಂಥದ್ದು ಏನೂ ಅಲ್ಲ ಅಂತಕ್ಕಂಥದ್ದು ವಿಚಾರ ಗೊತ್ತಾಗಿದೆ. ಅದನ್ನ ಇನ್ನೂ ಏನೋ ಅದ್ರ ಬಗ್ಗೆ ಅನಲೈಸ್ ಮಾಡದೆ, ಅದೇ ಯಾವ್ದೋ ಮಾರ್ಕೆಟ್ ಅಲ್ಲಿ ನಡೀತಾ ಇರತಕ್ಕಂಥ ಡೈಲಿ 1% 2% ಇದಕ್ಕೆ ಕಂಪೇರ್ ಮಾಡ್ಕೊಂಡು LGNS ನಲ್ಲಿ ಇದ್ದವರು ಆಲ್ರೆಡಿ ಎಕ್ಸಿಟ್ ಆಗಿದ್ದಾರೆ. ಅವರಿಗೆ ಈ ಸಿಸ್ಟಮ್ ಇನ್ನೂ ಅರ್ಥ ಆಗ್ಲಿಕ್ಕೆ ಆಗೋದು ಇಲ್ಲ ಬಿಡಿ. ಸೊ ಆ ಪೋರ್ಟ್ಫೋಲಿಯೋನ ಹೊರತಾಗಿ ನಾವು ಸಿಸ್ಟಮ್ ನ ಇಲ್ಲಿ ಸ್ಟೇಕಿಂಗ್ ಕಾಂಪೌಂಡಿಂಗ್ ಬೆನಿಫಿಟ್ ಅನ್ನ ತಿಳ್ಕೊಳ್ತಾ ಹೋಗ್ಬೇಕು. ಸೊ ಯಾವ ತರ ಸಾಕಷ್ಟು ಜನಕ್ಕೆ ನಾರ್ಮಲ್ ಸ್ಟೇಕಿಂಗ್ ಕೂಡ ಮತ್ತೆ 360 ಕೂಡ ಕಂಪ್ಯಾರಿಸನ್ ಇದೆ, ಯಾವ ತರ ಬೆನಿಫಿಟ್ ಇದೆ, ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಯಾವ ತರ ವರ್ಕ್ ಆಗುತ್ತೆ, ಸೊ ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಜಾಸ್ತಿ ಟೋಕನ್ ಇಂದ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಜಸ್ಟ್ 300 ಟೋಕನ್ಸ್ ಇಂದ ನಾನು ನಿಮಗೆ ಕ್ಯಾಲ್ಕುಲೇಷನ್ ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ 300 ಸೊ ಕ್ಯಾಲ್ಕುಲೇಷನ್ 300 LGNS ನಾವು ಹೋಲ್ಡ್ ಮಾಡಿದೀವಿ, ಸ್ಟೇಕ್ ಮಾಡಿದೀವಿ ಅಂತ ಅನ್ಕೋಣ. ಓಕೆ, ಸೊ ಇಲ್ಲಿ ಯಾರಿಗೂ ಕೂಡ ಇಷ್ಟೇ ಮಾಡ್ಬೇಕು, ಇಷ್ಟೇ LGNS ನ ಸ್ಟೇಕ್ ಮಾಡ್ಬೇಕು ಅಂತಕ್ಕಂಥ ಕಂಡೀಷನ್ಸ್ ಇಲ್ಲ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಎಕ್ಸಾಂಪಲ್ ಒಂದು LGNS ನ ಒಂದು 300 LGNS ನ ನೀವೇನ್ ಮಾಡ್ತೀರಾ,
ಸ್ಟೇಕ್ ಮಾಡ್ತೀರಾ ಅಂತ ಅನ್ಕೋಣ. ಓಕೆ, ಸೊ ನಾರ್ಮಲಿ ನಮಗೆ ಎಷ್ಟು ಸಿಗ್ತಾ ಇದೆ? ಸೊ ನಾರ್ಮಲ್ ಸ್ಟೇಕ್ ಅನ್ನ ಬಾಂಡ್ ನ ಹೊರತಾಗಿ ನಾವೇನ್ ಸ್ಟೇಕ್ ಮಾಡಿದೀವಿ. ಓಕೆ, ಸೊ ಬಾಂಡ್ ನ ಹೊರತಾಗಿ ಏನ್ ಸ್ಟೇಕ್ ಮಾಡಿದೀವಿ, ನಮಗೆ ಈಗ ನಮ್ಮ 300 LGNS ನ ಸ್ಟೇಕಿಂಗಿಗೆ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಫೈನ್. ಓಕೆ, ಸೊ ನಾರ್ಮಲ್ ಸ್ಟೇಕಿಂಗ್ ಪರ್ಸೆಂಟೇಜ್ ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, 0.15. ಓಕೆ, ಸೊ 0.15 ಎವ್ರಿ ರೀಬೇಸಿಗೆ ಏನ್ ನಮಗೆ ಬರ್ತಾ ಇದೆ. ಓಕೆ, ಸೊ ಡೈಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ಅನ್ಬೀಸ್ ಅಲ್ಲೂ ಕೂಡ ಅಥವಾ ಪಾಲಿಗೋನ್ ಅಲ್ಲಿ, ಸೊ ಡೈಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅರೌಂಡ್ 0.6% ನಮಗೆ ಏನಾಗ್ತಿದೆ ಎವ್ರಿ ಡೇ 24 ಅವರ್ಸ್ಗೆ ಸ್ಟೇಕಿಂಗ್ ಬೆನಿಫಿಟ್ ಬರ್ತಾ ಇದೆ. ಸೊ ಅದನ್ನ ಮಂತ್ಲಿ ಕನ್ವರ್ಟ್ ಮಾಡಿದ್ರೆ ಅರೌಂಡ್ 20% ನಮಗೆ ಬರ್ತಾ ಇರತಕ್ಕಂಥದ್ದು. ಆನ್ಯುವಲಿ ಕಂಪೇರ್ ಮಾಡಿದ್ರೆ ನಿಯರ್ ಅಬೌಟ್ 800% ನಮಗೆ ನಾರ್ಮಲ್ ಸ್ಟೇಕಿಂಗ್ ಏನ್ ನಾವು ಸ್ಟೇಕ್ ಅನ್ಸ್ಟೇಕ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾವು ಸಿಸ್ಟಮ್ ಇಂದ ಅನ್ಸ್ಟೇಕ್ ಮಾಡಿ ಸೆಲ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಇದೆ. ಸೊ ಅದಕ್ಕೆ ನಾರ್ಮಲ್ ಸ್ಟೇಕಿಂಗ್ ಅಂತ ಹೇಳ್ತೀವಿ. ಸೊ ಆ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಬೆನಿಫಿಟ್ ಆನ್ಯುವಲಿ ಹೇಳೋದಾದ್ರೆ 800% ನಮಗೆ APY ಸಿಗ್ತಾ ಇದೆ. ಓಕೆ, ಸೊ ಸೊ ಅದನ್ನೇ ನಾವು 360 ಅಲ್ಲಿ ಕಂಪೇರ್ ಮಾಡೋಣ. 360 ಡೇಸ್ ನೀವು ಕಂಪೇರ್ ಮಾಡಿದ್ರೆ, ಓಕೆ, ಸೊ ಅಲ್ಲಿ ಇರ್ತಕ್ಕಂಥದ್ದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಯಾವ ತರ ಇದೆ. ಸೊ ಇಲ್ಲಿ ನಿಮಗೆ ಡೈಲಿ ಆವರೇಜ್ ನೋಡೋದಾದ್ರೆ ಡೈಲಿ 0.9% ಸ್ಟೇಕಿಂಗ್ ಬೆನಿಫಿಟ್ ಸಿಗುತ್ತೆ. ಓಕೆ, ಇನ್ಕ್ಲೂಡಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು. ಸೊ ಅದು ಯಾವ ತರ ಕಾಂಪೌಂಡಿಂಗ್ ಗ್ರೋತ್ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಮಂತ್ಲಿ ಅದನ್ನ ಕೌಂಟ್ ಮಾಡ್ತೀರಾ ಅಂದ್ರೆ ಅರೌಂಡ್ 31% ತನಕ ನಿಮಗೆ 360 ಬಾಂಡ್ ಅಲ್ಲಿ ನಿಮ್ಮ ಟೋಕನ್ ಅನ್ನ ನೀವೇನಾದ್ರೂ 360 ಬಾಂಡ್ ಅಲ್ಲಿ ನೀವು ಸ್ಟೇಕ್ ಮಾಡ್ತೀರಾ ಅಂದ್ರೆ ಮಂತ್ಲಿ ನಿಮಗೆ 30% ತನಕ ಇನ್ಕ್ಲೂಡಿಂಗ್ ಕಾಂಪೌಂಡಿಂಗ್ 30% ಸ್ಟೇಕಿಂಗ್ ಬೆನಿಫಿಟ್ ಸಿಗುತ್ತೆ. ಓಕೆ, ಸೊ ಅದನ್ನ ಆನ್ಯುವಲಿ ನೀವು ಕೌಂಟ್ ಮಾಡಿದ್ರೆ 2564% ನಿಮಗೆ ಸಿಗ್ತಕ್ಕಂಥದ್ದು. ಅದನ್ನೇ ನಾವು 600 ಡೇಸ್ ಏನಾದ್ರೂ ಸ್ಟೇಕಿಂಗ್ ಮಾಡಿದ್ರೆ, ಓಕೆ, 0.9499 ಅರೌಂಡ್ 1% ಡೈಲಿ ಅಂಡ್ ಮಂತ್ಲಿ 34.5% ಸ್ಟೇಕಿಂಗ್ ಬೆನಿಫಿಟ್. ಆನ್ಯುವಲಿ ಹೇಳೋದಾದ್ರೆ 3600% ಅಷ್ಟು. ಓಕೆ, ಸೊ ಇದನ್ನ ನಾವೀಗ ಕಂಪೇರ್ ಮಾಡೋದಾದ್ರೆ, ಓಕೆ, ಸೊ ಈ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ನೀವೇನಾದ್ರೂ ಕಾಂಪೌಂಡಿಂಗ್ ಅಲ್ಲಿ ಬಿಡ್ತೀರಾ ಅಂತಂದ್ರೆ ಒಂದು ಲೈಕ್ 300 LGNS ನ, ಸೊ ಆ 300 LGNS ಒಂದು ವರ್ಷಕ್ಕೆ 2600 LGNS ಆಗ್ತವೆ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ. ಓಕೆ, ಸೊ ಅದೇ 360 ದಿನದ ಬಾಂಡ್ ಅಲ್ಲಿ ನೀವು ಸ್ಟೇಕ್ ಮಾಡ್ತೀರಾ ಅಂತಂದ್ರೆ ಅದನ್ನ ವಿಡ್ರಾ ಮಾಡ್ತಾ ಇರ್ತೀವಿ, ಇಂಟ್ರೆಸ್ಟ್ ಬರ್ತಾ ಇರ್ತಕ್ಕಂಥದ್ದನ್ನ ವಿಡ್ರಾ ಮಾಡ್ತಾ ಇರ್ತೀವಿ. ಅದು ಪ್ರೈಸ್ ಅವಾಗ ವೇರಿಯೇಷನ್ ಆಗುತ್ತೆ, ದಟ್ ಈಸ್ ಸೆಕೆಂಡರಿ. ಇದನ್ನು ಕೂಡ 300 ಟೋಕನ್ ಒಂದ್ ವರ್ಷ ಬಿಟ್ರೆ ಅದು 2600 ಆಗುತ್ತೆ. ಬಟ್ ಇನ್ ಬಿಟ್ವೀನ್ ನಾವು ವಿಡ್ರಾ ಮಾಡ್ತಾ ಇದ್ವಿ ಅಂದ್ರೆ ಅದು ಪರ್ಸೆಂಟೇಜ್ ಡೌನ್ ಆಗುತ್ತೆ, ಅದು ಸೆಕೆಂಡರಿ. ಬಟ್ ಕಂಪ್ಯಾರಿಟಿವ್ಲಿ ಯಾವ ಮೆಕ್ಯಾನಿಸಮ್ ಅಲ್ಲಿ ನಮಗೆ ಎಕ್ಸ್ಟ್ರಾ ಟೋಕನ್ ಸಿಗುತ್ತೆ ಅಂತಕ್ಕಂಥದ್ದು ಪರ್ಸೆಂಟೇಜ್ ನ ಫಸ್ಟ್ ನಾವಿಲ್ಲಿ ನಾವು ತಿಳ್ಕೊಳ್ಳೋಣ. ಸೊ 360 ಡೇಸ್ ನಾವು ಸ್ಟೇಕ್ ಮಾಡಿದ್ರೆ, ಸೊ ನಮ್ಮ ಲೈಕ್ 300 ಟೋಕನ್ ಏನಿದೆ, ಓಕೆ, ಸೊ ಹತ್ತತ್ರ 7647 ಟೋಕನ್ಸ್ ಆಗುತ್ತೆ. ಓಕೆ, ಸೊ ಅದೇ 600 ದಿನಕ್ಕೆ ನಾವು ಸ್ಟೇಕ್ ಮಾಡಿದ್ರೆ ಥ್ರೂ ಕಾಂಪೌಂಡಿಂಗ್ ಅಲ್ಲಿ 10,600 LGNS ಆಗ್ತಕ್ಕಂಥದ್ದು. ಸೊ ಈಗ ನಾವು ಕಂಪೇರ್ ಮಾಡ್ಬೇಕಾಗುತ್ತೆ ಏನು ನಮಗ್ ಸಿಗುತ್ತೆ, ಯಾವ ತರ LGNS ಅಲ್ಲಿ ನಾವು ಡಿಸೈಡ್ ಮಾಡಿ ಸ್ಟೇಕ್ ಮಾಡಬೇಕು, ಯಾವ್ದ್ರಲ್ಲಿ ನಾವು ಯಾವ್ದ್ರಲ್ಲಿ ನಾವು ಸ್ಟೇಕ್ ಮಾಡೋದ್ರಿಂದ ನಮಗೇನ್ ಬೆನಿಫಿಟ್ ಸಿಗುತ್ತೆ ಅಂತಕ್ಕಂಥದ್ನ ಸೊ ನೀವು ಡಿಸೈಡ್ ಮಾಡಬೇಕು, ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಆ ಪೋರ್ಟ್ಫೋಲಿಯೋನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಈ ತರ ಸಾಕಷ್ಟು ಕ್ಯಾಲ್ಕುಲೇಟರ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ಇದನ್ನ ನಾನು ಎವ್ರಿ ಡೇ ಏನೆಲ್ಲ ಸಿಸ್ಟಮ್ ಅಲ್ಲಿ ಇದರಲ್ಲಿ ಅಪ್ಡೇಟ್ ಇರುತ್ತೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಸೊ ಅಷ್ಟು ಬೇಡ, ವಿ ಕ್ಯಾನ್ ಬರೀ 10 ಟೋಕನ್ ಇಂದ ನಾವು ಜರ್ನಿ ಮಾಡ್ತೀವಿ ಅಂದ್ರೂ ಕೂಡ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಜನ ಏನಪ್ಪಾ LGNS ಅಂತಂದ್ರೆ ಬರೀ ಲಕ್ಷಗಟ್ಲೆನೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಷ್ಟು ಹಾಕಿದ್ರೆ, ಅಥವಾ ಏನಾದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಅಥವಾ ಸಿಸ್ಟಮ್ ಅನ್ನ ಒಂದು ಟ್ರಯಲ್ ಬೇಸ್ಡ್ ಅಲ್ಲೂ ಕೂಡ ಮಾಡ್ಬೋದಾ ಅಂತಕ್ಕಂಥದ್ದು ವಿಚಾರನೂ ಕೂಡ ಸಾಕಷ್ಟು ಜನ ನೋಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ವಿತ್ ಜಸ್ಟ್ 10 ಟೋಕನ್ ಎಕ್ಸಾಂಪಲ್ 10 ಟೋಕನ್ ಇಂದ ಸೊ ಅವರು ಲೈಕ್ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ ಅಂದ್ರೂ ಕೂಡ 600 ಡೇಸ್ ಲಾಂಗ್ ಟರ್ಮ್ ಅಲ್ಲಿ ಆ 10 ಟೋಕನ್ಸ್ 352 ಟೋಕನ್ಸ್ ಆಗ್ತವೆ. ಓಕೆ, ಸೊ ಅದೇ 360 ದಿನಕ್ಕೆ ಸೊ ನಮ್ದು ಅದು 10 ಟೋಕನ್ ಹಾಗೆ ಅವ್ರು ಸ್ಟೇಕ್ ಮಾಡಿ ಹಾಗೆ ಬಿಟ್ರು ಕೂಡ, ಸೊ 1 ಇಯರ್ 360 ಡೇಸ್ ಕಾಂಪೌಂಡಿಂಗ್ ಬಿಟ್ರೆ
256 LGNS ಆಗ್ತವೆ ಕಾಂಪೌಂಡಿಂಗ್ ಅಲ್ಲಿ. ಸೊ ಅದೇ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ 10 ಟೋಕನ್ 1 ಇಯರ್ ಕಾಂಪೌಂಡಿಂಗ್ ಗೆ, ಸೊ 86 ಟೋಕನ್ ಆಗ್ತಕ್ಕಂಥದ್ದು. ಅಂದ್ರೆ ಸೊ LGNS ಅಲ್ಲಿ ಯಾವುದೇ ತರದ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಅಂದ್ರೆ ಎಲ್ಲದೂ ಕೂಡ ಫ್ಲೆಕ್ಸಿಬಲ್ ಇದೆ. ಓಕೆ, ನಾವು ಡಿಸೈಡ್ ಮಾಡಬೇಕು, ನಾವು ತಿಳ್ಕೋಬೇಕು, ಅಂಡ್ ತಿಳ್ಕೊಂಡು ಅಪ್ಡೇಟ್ ಆದಾಗ ನಮಗೆ ಇನ್ಕಮ್ ಇರ್ತಕ್ಕಂಥದ್ದು. ಹೌದು, 360-600 ಡೇಸ್ ಒಂದು 2-3 ಸ್ಟೆಪ್, ಅದು ಕೂಡ ಸಾಕಷ್ಟು ಜನ ಅದನ್ನ ನೋಡಿದ ತಕ್ಷಣ ಸರ್ ಹಿಂಗಿದೆನಾ, ಟರ್ಬೈನ್ ಇದೆನಾ, ವಿಡ್ರಾ ಮಾಡ್ಬೇಕಾ, ಸೊ ಸಾಕಷ್ಟು ಒಂದು ಲೈಕ್ ತಲೆಯಲ್ಲಿ ಏನೇನೋ ಓಡ್ತೀರಾ. ಬಟ್ ಏನೂ ಇಲ್ಲ, ಇಟ್ಸ್ ಅ ವೆರಿ ಈಸಿ ಪ್ರೋಸೆಸ್. ಬಟ್ ನಾವು ತಿಳ್ಕೊಂಡು ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ಮೈಂಡ್ ಸೆಟ್ ಇದ್ದಾಗ 100% ಅದು ಪಾಸಿಬಿಲಿಟಿ ಇದೆ. ಅದೇನು ಅತಿ ನಮಗೆ ಗೊತ್ತೇ ಮಾಡಕ್ ಆಗದೆ ಇರ್ತಕ್ಕಂಥ ಒಂದು ಸೈನ್ಸ್ ಏನು ಇನ್ವಾಲ್ವ್ ಇಲ್ಲ. ಓಕೆ, ಅಂಡ್ ದೆನ್ ಯಾರು ಕೂಡ ಇಲ್ಲಿ ಎಲ್ಲದೂ ಗೊತ್ತಿದ್ದೇ ಕ್ರಿಪ್ಟೋದಲ್ಲಿ ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ. ನಾ ಅದಕ್ಕೆ ಹೇಳೋದು, ನಿಮಗೆ ಆಗಲ್ಲ, ಅದು ಗೊತ್ತಾಗ್ತಿಲ್ಲ ಅಂತಂದ್ರೆ 1 ಟೋಕನ್ 2 ಟೋಕನ್ ಇಂದ ಸಿಸ್ಟಮ್ ಅನ್ನ ಟ್ರಯಲ್ ಮಾಡಿ. ಫಾರ್ ಎಕ್ಸಾಂಪಲ್ 360 ದಿನದ್ದು ನೀವು ಸ್ಟೇಕಿಂಗ್ ನ ಕ್ಯೂರಿಯಾಸಿಟಿಯಲ್ಲಿ ಇದ್ದೀರಾ, ಅದಕ್ಕೆ ಏನ್ ಮಾಡ್ಬೇಕು ನೀವು, 10 ಟೋಕನ್ ಅನ್ನ ಸ್ಟೇಕ್ ಮಾಡಿ. ನೆಕ್ಸ್ಟ್ ಡೇ ಪ್ರಿನ್ಸಿಪಲ್ ಎಷ್ಟು ಬರುತ್ತೆ, ಇಂಟ್ರೆಸ್ಟ್ ಎಷ್ಟು ಬರುತ್ತೆ, ಅದನ್ನ ಯಾವ ತರ ವಿಡ್ರಾ ಮಾಡ್ಬೋದು. ಹೌದು, ನೀವು ಒಂದೊಂದು ಟೋಕನ್ ನ ಪ್ರೋಸೆಸ್ ಟ್ರಯಲ್ ಮಾಡೋದ್ರಿಂದ ನಿಮಗೆ ಅದರಿಂದ ಏನು ಕೂಡ ಇಂಪ್ಯಾಕ್ಟ್ ಆಗಲ್ಲ, ನೀವು ಟ್ರಯಲ್ ಕಲಿತೀರಾ. ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಪೋರ್ಟ್ಫೋಲಿಯೋನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ಈ ತರ ಸಾಕಷ್ಟು ವೇ ಅಲ್ಲಿ LGNS ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಜನಗಳು ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಕೂಡ ಡಿಸೈಡ್ ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಯಾವ ತರ ಇನ್ವಾಲ್ವ್ ಆಗ್ಬೋದು ಅಂತಕ್ಕಂಥದ್ದು ನಾವು ಥಿಂಕ್ ಮಾಡಿ, ಸೊ ನಾವು ಕೂಡ ಇನ್ವಾಲ್ವ್ ಆಗ್ಬೋದು. ಓಕೆ, ಸೊ ಅಂಡ್ ದೆನ್ ಸೊ ಇದೆಲ್ಲ ಬಾಂಡ್ ಮೆಕ್ಯಾನಿಸಮ್ ಆಯ್ತು, ಟೋಕನ್ಸ್ ಏನೋ ಲೈಕ್ ಮಿಂಟಿಂಗ್ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ, ಕಾಂಪೌಂಡಿಂಗ್ ಮುಖಾಂತರ ಏನೋ ಜನರೇಟ್ ಆಗ್ತಾ ಇದೆ. ಬಟ್ ಏನ್ ಸ್ಟ್ರಾಟಜಿನ ಪ್ಲಾನ್ ಮಾಡ್ತಾ ಇದೆ, ಸೆಕೆಂಡ್ ಸಬ್ಜೆಕ್ಟ್ ನಾನು ಬರ್ತಾ ಇದ್ದೀನಿ. ಯಾವ ಸಬ್ಜೆಕ್ಟ್ ಇಂದ ಒಂದು ಟೋಕನ್ ಬರ್ನಿಂಗ್ ಮೆಕ್ಯಾನಿಸಮ್ ಶುರು ಆಗುತ್ತೆ ಅಂದ್ರೆ ಉತ್ಪತ್ತಿ ಆಗ್ತಕ್ಕಂಥದ್ದೇನೋ ನಾವು ಮಾತಾಡಿದ್ವಿ. ಇವತ್ತು ನಾವು ಬೈ ಮಾಡ್ತೀವಿ ಬಾಂಡ್ ಅಲ್ಲಿ, ಸೊ ಬಾಂಡ್ 360 600 ಡೇಸ್ ಅಲ್ಲಿ ಹ್ಯೂಜ್ ಬಾಂಡ್ಸ್ LGNS ಎಲ್ಲರ ಹತ್ರ ಕ್ರಿಯೇಟ್ ಆಗುತ್ತೆ, ಬರುತ್ತೆ. ಬಟ್ ಅದಕ್ಕೆ ಆದಂತ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಸರ್. ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ನಿಜವಾಗ್ಲೂ ಅದಕ್ಕೆ ಅಷ್ಟು ಹ್ಯೂಜ್ ಟೋಕನ್ಸ್ ಗೆ ಬೈಯರ್ಸ್ ಇರ್ತಾರ, ಡಿಮ್ಯಾಂಡ್ ಇರುತ್ತಾ, ವ್ಯಾಲ್ಯೂ ಕ್ರಿಯೇಟ್ ಆಗುತ್ತಾ ಅಂತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಡೌಟ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನಾವು ನೋಡ್ತಾ ಇದ್ದೀವಿ ಅವೇಕ್ 2.2. ಓಕೆ, ಸೊ ಇದು ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ. ಸೊ ಅವೇಕ್ 2.2 ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ, ಮಾರ್ಕೆಟಿಂಗ್ ಅಂದ್ರೆ LGNS ನ ಮಿಂಟಿಂಗ್ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಅಂಡ್ ದೆನ್ ಅದನ್ನ ಕಮ್ಯುನಿಟಿನ ತರ್ಲಿಕ್ಕೆ ಏನ್ ಮಾರ್ಕೆಟಿಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡ್ಲಿಕ್ಕೆ ಏನೆಲ್ಲ ಸಿಸ್ಟಮ್ ನಡೀತಾ ಇತ್ತು, ಸೊ ಅದರದ್ದು ನೆಕ್ಸ್ಟ್ ವರ್ಷನ್ ಈಗ ಅವೇಕ್ 2 ಅಂತ ಹೇಳ್ತೀವಿ, ಸೆಕೆಂಡ್ ಫೇಸ್ ಅಲ್ಲಿ ಸಿಸ್ಟಮ್ ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಟೋಕನ್ ಅನ್ನ ಬರ್ನ್ ಮಾಡೋ ತರ ಮೆಕ್ಯಾನಿಸಮ್ ಜನಗಳ ಮಧ್ಯೆ ಕೊಡ್ತಾ ಹೋಗ್ತಕ್ಕಂಥ ಸಿಸ್ಟಮ್ ಕ್ರಿಯೇಟ್ ಆಗ್ತಿದೆ. ಅಂದ್ರೆ LGNS ಎಷ್ಟು ಸಪ್ಲೈ ಮಾರ್ಕೆಟ್ ಅಲ್ಲಿ LGNS ಇದೆ, ಅದು ಯಾವ ಮಟ್ಟದಲ್ಲಿ ಬರ್ನಿಂಗ್ ಆಗ್ತಾ ಹೋಗುತ್ತೆ, ಯಾವ ಮಟ್ಟದಲ್ಲಿ ಅದು ಬರ್ನ್ ಆಗ್ತಾ ಹೋಗುತ್ತೆ, ಸುಟ್ಟೋಗುತ್ತೆ, ಅಂದ್ರೆ ಮಾರ್ಕೆಟ್ ಇಂದ ವ್ಯಾನಿಶ್ ಆಗುತ್ತೆ, ಸರ್ಕ್ಯುಲೇಟಿಂಗ್ ಸಪ್ಲೈ ಸಪ್ರೆಸ್ ಆಗುತ್ತೆ. ಅಂದ್ರೆ ಅದು ಸಪ್ರೆಸ್ ಬರ್ನ್ ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಐಡಿಯಾ ಇರೋದಿಲ್ಲ. ಸೊ ಅದ್ರ ಅರ್ಥ ಏನು ಅಂದ್ರೆ ಬರ್ನ್ ಅಂದ್ರೆ ಅರ್ಥ ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ ಏನೆಲ್ಲ LGNS ವಹಿವಾಟು ನಡೀತಾ ಇದೆ, ಎಷ್ಟೆಲ್ಲ ಉತ್ಪತ್ತಿ ಆಗಿದೆ, ಆ ಉತ್ಪತ್ತಿ ಆಗಿರ್ತಕ್ಕಂಥ LGNS ನ ಪ್ರಮಾಣ ಕಮ್ಮಿ ಮಾಡ್ತಕ್ಕಂಥದ್ದು, ಅಥವಾ ಆ ಪ್ರಮಾಣ ಎಷ್ಟಿದೆ ಅದನ್ನ ಮಾರ್ಕೆಟ್ ಇಂದ ಝೀರೋ ಅಂದ್ರೆ ಅದು ಮಾರ್ಕೆಟ್ ಇಂದ ಹೊರಗೆ ಹೋಗೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು 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 100 ಕೋಟಿ LGNS ವಹಿವಾಟು ನಡೀತಾ ಇದೆ, ಆ 100 ಕೋಟಿಯಲ್ಲಿ ಒಂದು 10 ಕೋಟಿ LGNS ಬರ್ನ್ ಆಯ್ತು ಅನ್ಕೊಳ್ಳಿ. ಅಂದ್ರೆ 10 ಕೋಟಿ LGNS ನ ಸಂಖ್ಯೆ ಕಮ್ಮಿ ಆಯ್ತು ಅಂದ್ರೆ ಎಷ್ಟು LGNS ಉಳಿದ್ವು, 90 ಕೋಟಿ LGNS ಉಳಿತು. ಅವಾಗ 90 ಕೋಟಿ ಕಮ್ಮಿ ಆಯ್ತು ಅಂದ್ರೆ ಅದರದ್ದು ಡಿಮ್ಯಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಪ್ರೈಸ್ ಸ್ಟೆಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅಂದ್ರೆ ಆ ಪ್ರೋಟೋಕಾಲ್ ನ ಸಪ್ಲೈನ ಕಮ್ಮಿ ಮಾಡ್ತಕ್ಕಂಥದ್ದನ್ನ ನಾವೇನ್ ಹೇಳ್ತೀವಿ, ಬರ್ನಿಂಗ್ ಅಂತ ಹೇಳ್ತೀವಿ. ಬರ್ನಿಂಗ್ ಅಂದ್ರೆ ಆ ಸಪ್ಲೈ ಏನಾಗುತ್ತೆ, ಕಂಪ್ಲೀಟ್ಲಿ ಸಿಸ್ಟಮ್ ಇಂದ ಏನಾಗುತ್ತೆ, ವ್ಯಾನಿಶ್ ಆಗ್ಬಿಡುತ್ತೆ. ಓಕೆ, ಸೊ ಈಗ ಸೆಕೆಂಡ್ ಫೇಸ್ ಅಲ್ಲಿ LGNS ನ ಬರ್ನಿಂಗ್ ಮೆಕ್ಯಾನಿಸಮ್ ಒಂದಿಗೆ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಎವ್ರಿ ವೀಕ್ ನಾವು ನೋಡ್ತಾ ಇದೀವಿ ಥ್ರೂ ವೇರಿಯಸ್ ಬಾಂಡ್ ಮೆಕ್ಯಾನಿಸಮ್ ಇಂದ ಯಾವ ರೀತಿಯಲ್ಲಿ LGNS ನ ಒಂದು ವ್ಯಾಲ್ಯೂ ಸಿಗ್ತಾ ಇದೆ, ಅಂಡ್ ದೆನ್ ಜನಗಳು ಯಾವ ತರ ಡೈವರ್ಟ್ ಆಗ್ತಾ ಇದಾರೆ ಫಂಡ್ಸ್ ನ ಅಂತಕ್ಕಂಥದ್ನ ನಾವು ನೋಡ್ಬೋದು. ಸೊ ಇದು ಯಾವ ತರ ಸಿಸ್ಟಮ್ ಈಗೇನ್ ನಾವು ನೋಡ್ತಾ ಇದೀವಿ ಏನೀಗ, ಸೊ ಈಗ ಇದು ನಾಳೆ June 22 ಅಂದ್ರೆ ಮೇ ಬಿ ನಾಳೆ ನಾಡಿದ್ದು ಇದು ಈ ಮೆಕ್ಯಾನಿಸಮ್ ಇನ್ಸೆಂಟಿವ್ ಶುರು ಆಗ್ತಾ ಇರತಕ್ಕಂಥದ್ದು. ಸೊ ಏನಪ್ಪಾ ಇದು ಅಂತಂದ್ರೆ, ಸೊ ಇದು ಇದು ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸಾಕಷ್ಟು ವಿಚಾರಗಳು
ನಮಗೆ ಒಂದು ಅದನ್ನ ಮಾರ್ಕೆಟಿಗೆ ಬಂದ ಮೇಲೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಆಪರ್ಚುನಿಟಿನ ನಾವು ಕಳ್ಕೊಂಡಿದೀವಿ. ಲೈಕ್ ಯಾವ ತರ ಅಂದ್ರೆ ಜಿ ಎಲ್ ಜಿ ಎನ್ ಎಸ್ ನ ಇವತ್ತಿನ ಬೆಲೆ more than $1 lakh ಇದೆ. ಓಕೆ, ಅವಾಗ ನಾವೆಲ್ಲರೂ ಕೂಡ $5,500 ಇಂದನೂ ಕೂಡ ನೋಡಿದೀವಿ. ಯಾಕೆ ಅದನ್ನ ನಾವು ಖರೀದಿ ಮಾಡ್ಲಿಲ್ಲ ಅಂದ್ರೆ ನಮಗೆ ಅದಕ್ಕೆ ಆದಂತ ನಾಲೆಡ್ಜ್ ಇರ್ಲಿಲ್ಲ, ಅದಕ್ಕೆ ಆಪರ್ಚುನಿಟಿ ರೈಟ್ ಟೈಮ್ ಅಲ್ಲಿ ಗೈಡೆನ್ಸ್ ಸಿಕ್ಕಿರ್ಲಿಲ್ಲ. ಸೊ ಬಟ್ ಅದೇ ತರ ಕಮ್ಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂಥ ಆಪರ್ಚುನಿಟಿನ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ, ತಿಳ್ಕೊಳ್ತಾ ಹೋಗೋಣ. ತಿಳ್ಕೊಂಡು ನಮಗೆ ಬೇಕು ಅಂದ್ರೆ ಅದನ್ನ ನಾವೇನ್ ಮಾಡ್ಬೋದು, ಅಡಾಪ್ಟ್ ಮಾಡ್ಕೋಬಹುದು. ಓಕೆ, ಸೊ ಅವೇಕ್ 2.0 ಅಲ್ಲಿ ಒಂದು ಯುನೀಕ್ ಒಂದು ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಬರ್ನ್ ಬಾಂಡ್ ಅಂತ. ಓಕೆ, ಅಂದ್ರೆ LGNS ನ ಇಷ್ಟು ದಿನ ಯಾವ ತರ ಬೇರೆ ಬೇರೆ ಸ್ಟೇಬಲ್ ಕಾಯಿನ್ಗೋಸ್ಕರ ಏನು ಬರ್ನ್ ಆಗ್ತಾ ಇತ್ತು, ಲೈಕ್ ಬರ್ನಿಂಗ್ ಮೆಕ್ಯಾನಿಸಮ್ ಇನ್ಕ್ಲೂಡ್ ಆಗಿತ್ತು. ಇವಾಗ ಬೈಯಿಂಗ್ ಮಾಡೋದ್ರ ಮುಖಾಂತರ, ಬಾಂಡ್ ಅನ್ನ ಖರೀದಿ ಮಾಡೋದ್ರ ಮುಖಾಂತರ LGNS ನ ಸಪ್ಲೈ ಬರ್ನಿಂಗ್ ಶುರು ಆಗ್ತಾ ಇರ್ತಕ್ಕಂಥ ಒಂದು ಯುನೀಕ್ ಪ್ರಾಡಕ್ಟ್ ಜೂನ್ 22ಕ್ಕೆ ಸಿಸ್ಟಮ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇದೀವಿ, ಇಂಟರಾಕ್ಷನ್ ಇಸ್ ದ ಬರ್ನ್. ಅಂದ್ರೆ ಸಿಸ್ಟಮ್ ಅಲ್ಲಿ ಯಾವ ತರ ಇಂಟರಾಕ್ಷನ್ ಶುರು ಆಗುತ್ತೆ, ಏನೆಲ್ಲ ನಮ್ಮಲ್ಲಿ ಸಿಸ್ಟಮ್ ಅಲ್ಲಿ LGNS ಇದೆ ಅದ್ರ ಜೊತೆ ಯಾವ ತರ ಜನಗಳು ಇಂಟರಾಕ್ಷನ್ ಶುರು ಆಗುತ್ತೆ, ಆ ಇಂಟರಾಕ್ಷನ್ ಇಂದನೇ ಬರ್ನಿಂಗ್ ಶುರು ಆಗುತ್ತೆ ಅಂತಕ್ಕಂಥದ್ದು ಒಂದು ಮೆಸೇಜ್ ಕೊಡ್ತಾ ಇರ್ತಕ್ಕಂಥದ್ದು ಈ ಸೆಕೆಂಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಕಂಪ್ಯೂಟಿಂಗ್ ಪವರ್ ಶುರು ಆಗುತ್ತೆ. ಅಂದ್ರೆ ಮೈನಿಂಗ್ ಆಗ್ಲಿಕ್ಕೆ ಒಂದು ಪವರ್ ಜನರೇಟ್ ಆಗುತ್ತೆ. ಅದಕ್ಕೂ ನಾನು ಜನರಲ್ ಎಕ್ಸಾಂಪಲ್ ಒಂದಿಗೆ ನಿಮ್ಗೆ ಆಮೇಲೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದು ಡ್ಯೂಯಲ್ ಬೇಸ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಥ್ರೂ LGNS ಅಲ್ಲೂ ಕೂಡ ಈ ಬಾಂಡ್ ಬರ್ನ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು, ಅಂಡ್ ದೆನ್ ಡೈ ಮುಖಾಂತರನು ಕೂಡ ಈ ಬರ್ನ್ ಬಾಂಡ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ನ್ಯೂ ವ್ಯಾಲ್ಯೂ ಗ್ರೋತ್ ಇದರಿಂದ, ಸೊ LGNS ಗೆ ಒಂದು ವ್ಯಾಲ್ಯೂ ಸಿಗ್ತಕ್ಕಂತ ಒಂದು ಪಾಸಿಬಿಲಿಟೀಸ್ ನ ಈ ಪ್ರಾಡಕ್ಟ್ ಇಂದ ನಾವು ನೋಡ್ಬೋದು ಅಂತಕ್ಕಂಥದ್ದು ಈ ಮೆಸೇಜು ನಮಗೆ ತಿಳಿಸ್ತಾ ಇದೆ. ಓಕೆ, ಸೊ ಏನ್ ಇದ್ರ ಮೆಕ್ಯಾನಿಸಮ್, ಇದು ಕೋರ್ ಮೆಕ್ಯಾನಿಸಮ್ದು ಅರ್ಥ ಏನು, ಯಾವ ತರ ಈ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಅಂದ್ರೆ, ಓಕೆ, ಸೊ ನಾವಿಲ್ಲಿ ನಾವೆಲ್ಲರೂ ಕೂಡ ಸ್ಟಾರ್ಟಿಂಗ್ LGNS ಅಲ್ಲಿ ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮ ಹತ್ರ ಏನ್ ಇರ್ಬೇಕಿತ್ತು, ನಮ್ಮ ಹತ್ರ ವ್ಯಾಲೆಟ್ ಅಲ್ಲಿ ಡೈ ಇರ್ತಾ ಇತ್ತು. ಡೈ ಮುಖಾಂತರ ನಾವೇನ್ ಮಾಡ್ತಾ ಇದ್ವಿ, LGNS ನ ಖರೀದಿ ಮಾಡ್ತಾ ಇದ್ವಿ. ಓಕೆ, ಸೊ ಆ LGNS ನ ಸ್ಟೇಕ್ ಮಾಡ್ತಾ ಇದ್ವಿ. ನಮಗೆ ಕಾಂಪೌಂಡಿಂಗ್ ಅಲ್ಲಿ ಏನಾಗ್ತಿತ್ತು, ಟೋಕನ್ ಸಿಗ್ತಾ ಇತ್ತು. ಅಂದ್ರೆ ಟೋಕನ್ಸ್ ಯಾವ ತರ ಮಿಂಟ್ ಆಗ್ತಾ ಇತ್ತು ಅಂದ್ರೆ, ಎಕ್ಸಾಂಪಲ್ ಒಂದು ಟೋಕನ್ ಬಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲ್ ಒಂದು ಟೋಕನ್ ನ ಬೆಲೆ $4 ಇದೆ ಅಂತ ಅನ್ಕೊಳ್ಳೋಣ. ಒಂದು LGNS ನ ಬೆಲೆ $4 ಇದೆ. ನಾನು 100 ಟೋಕನ್ ನ ಖರೀದಿ ಮಾಡ್ಬೇಕು ಅಂದ್ರೆ, ಸೊ ಎಷ್ಟು ಡಾಲರ್ ಕೊಡ್ಬೇಕಿತ್ತು, $400 ಕೊಡಬೇಕಿತ್ತು. ಓಕೆ, ಸೊ $400ಗೆ ಸಿಸ್ಟಮ್ ಏನ್ ಮಾಡ್ತಾ ಇತ್ತು, 400 ಟೋಕನ್ ನ ಮಿಂಟ್ ಮಾಡ್ತಾ ಇತ್ತು, ಉತ್ಪತ್ತಿ ಮಾಡ್ತಾ ಇತ್ತು. ಆ 400 ಟೋಕನ್ ಅಲ್ಲಿ ನನಗೆ ಎಷ್ಟು ಟೋಕನ್ ಸಿಗ್ತಾ ಇತ್ತು, ನಾನ್ ತಗೋಬೇಕಾಗಿರೋದು 100 ಟೋಕನ್. ಒಂದು ಟೋಕನ್ ಬೆಲೆ $4. $400 ನಾನೇನ್ ಮಾಡಿದೆ, ಸಿಸ್ಟಮ್ಗೆ ಕೊಟ್ಟೆ. ಸಿಸ್ಟಮ್ ಆ $400 ಅಲ್ಲಿ 400 ಟೋಕನ್ ಅನ್ನ ಮಿಂಟ್ ಮಾಡ್ತು. ಆ 400 ಟೋಕನ್ ಅಲ್ಲಿ ನನಗೆ ಎಷ್ಟು ಕೊಡಬೇಕು, ಸಿಸ್ಟಮ್ 100 ಟೋಕನ್ ನನಗ್ ಬಂತು. ಇನ್ನು ಉಳಿದಿದ್ದ ಟೋಕನ್ ಎಷ್ಟು, 300 ಟೋಕನ್. ಈ 300 ಟೋಕನ್ನೇ ನಾವು ರನ್ವೇ ಟೈಮ್ ಅಂತ ಹೇಳ್ತೀವಿ. ಈ ತರ ಏನೆಲ್ಲ ಜನಗಳು ಖರೀದಿ ಮಾಡ್ತಾ ಇದ್ದಾರೆ ಥ್ರೂ ಲಿಕ್ವಿಡಿಟಿ ಮುಖಾಂತರ, ಸೊ ಅಲ್ಲಿಂದ ಏನು ಉತ್ಪತ್ತಿ ಆಗ್ತಾ ಇದೆ, ಆ ಉತ್ಪತ್ತಿ ಆದಂತ ಟ್ರೆಜರಿಲಿ ಈ ತರ ಟೋಕನ್ಗಳು ಮಿಂಟ್ ಆಗಿ ಏನು ಉಳಿದಿದಾವೆ, ಅಲ್ಲಿ ಕ್ರಿಯೇಟ್ ಆಗಿದಾವೆ. ಅದೇ ಟೋಕನ್ಗಳು ನಮಗೆ ಪ್ರತಿ 8 ಗಂಟೆ 6 ಗಂಟೆಗೆ ಏನೆಲ್ಲ ನಮಗೆ ರೀಬೇಸ್ ಮುಖಾಂತರ ಸಿಗ್ತಾ ಇದೆ, ಇಲ್ಲಿ ಸ್ಟಾಕ್ ಇರ್ತಕ್ಕಂಥ ಟೋಕನ್ಗಳಿಗೆ ನಮಗೆ ಬರ್ತಾ ಇರ್ತಕ್ಕಂಥದ್ದು ಈ ಮೆಕ್ಯಾನಿಸಮ್. ಅಂದ್ರೆ ಫಸ್ಟ್ ಫೇಸ್ ಅಲ್ಲಿ ನಾವು ಟೋಕನ್ ನ ಉತ್ಪತ್ತಿಗೋಸ್ಕರ ಆಲ್ರೆಡಿ ಎಲ್ಲಾ ಕಮ್ಯುನಿಟಿ ವರ್ಕ್ ಮಾಡ್ತಾ ಇದ್ರು. ಸೊ ಇವಾಗ ಇದ್ರದ್ದು ಡೆಡ್ ಆಪೋಸಿಟ್ ಆಗಿ ಸೆಕೆಂಡ್ ಒಂದು ಡಿಸ್ಟ್ರಕ್ಷನ್ ಬೇಸ್ಡ್ ಆಗಿ ಸಿಸ್ಟಮ್ ನಡೀತಾ ಇದೆ. ಸೊ LGNS ನ ಒಂದು ಸರ್ಕ್ಯುಲೇಟಿಂಗ್ ಸಪ್ಲೈ ಕಮ್ಮಿ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್, ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಈ ಮೆಕ್ಯಾನಿಸಮ್ ಏನಿದ್ರೆ ಬಾಂಡ್, ಇದು ನಾರ್ಮಲ್ ಸ್ಟೇಕಿಂಗ್ ಯಾವ ತರ ನಡೀತಾ ಇರುತ್ತೆ, ನೀವು ಸ್ಟೇಕ್ ಮಾಡಿ ಅನ್ಸ್ಟೇಕ್ ಮಾಡಿ ಅದು ಪ್ರೋಸೆಸ್ ಇರುತ್ತೆ. ಬಟ್ ಇದು ಬಾಂಡ್ ನ ಖರೀದಿ ಮಾಡೋದ್ರ ಮುಖಾಂತರ ಟೋಕನ್ಗಳು ಬರ್ನ್ ಆಗ್ತಕ್ಕಂತ ಒಂದು ಮೆಕ್ಯಾನಿಸಮ್ ನ ಸಿಸ್ಟಮ್ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೂ ನಾರ್ಮಲ್ ಸ್ಟೇಕ್, ನಾವು ನಾರ್ಮಲಿ ಯಾವಾಗ ಬೇಕಾದ್ರೂ ಸ್ಟೇಕ್ ಮಾಡ್ತೀವಿ, ಅನ್ಸ್ಟೇಕ್ ಮಾಡ್ತೀವಿ, ತೆಗಿತೀವಿ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಅದು ಕಂಟಿನ್ಯೂಟಿ ಆಗ್ಲಿ, ಅದು ನಡೀತಾನೆ ಇದೆ. ಓಕೆ, ಬಟ್ ಈ ಮೆಕ್ಯಾನಿಸಮ್ ಇಂದ ಏನ್ ಇಂಪ್ಯಾಕ್ಟ್ ಬೀಳುತ್ತೆ, ಯಾವ ತರ LGNS ಗೆ ವ್ಯಾಲ್ಯೂ ಬರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು. ಓಕೆ, ಸೊ LGNS ಇದರಿಂದ
LGNS ನಾವು ಡೈ ಮುಖಾಂತರನಿಂದನಾದ್ರೂ ಕೂಡ ಆ, ಈ ಡೈ ಮುಖಾಂತರನಿಂದನಾದ್ರೂ ಅಥವಾ LGNS ಮುಖಾಂತರವಾಗಿ ಕೂಡ ನಾವು ಈ ಬರ್ನ್ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಅಂದ್ರೆ ನಾನೇನ್ ಎಕ್ಸಾಂಪಲ್ ಕೊಟ್ಟೆ, ನಾವು ಕೊಡ್ತಕ್ಕಂತ ಒಂದು $400 ಇಂದ ಏನು ಉತ್ಪತ್ತಿ ಆಗ್ತಾ ಇತ್ತು, ಲಿಕ್ವಿಡಿಟಿಗೆ ಫಂಡ್ ಏನು ಹೋಗ್ತಾ ಇತ್ತು, ಅದೇ ತರ ಇವಾಗ ನಾವು ಈ ಬರ್ನ್ ಬಾಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ $400ನ ಸ್ಟೇಕ್ ಮಾಡಬೇಕು, ಈ ಬರ್ನ್ ಬಾಂಡ್ ನ ಖರೀದಿ ಮಾಡಬೇಕು ಅಂದ್ರೆ ಏನು 400 ಡೈನ ನಾನು ಸಿಸ್ಟಮ್ ಅಲ್ಲಿ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ತೀನಿ, ಇದನ್ನ ಖರೀದಿ ಮಾಡ್ತೀನಿ ಅಂದ್ರೆ ಈ 400 ಡೈ ಏನಾಗುತ್ತೆ LGNS ನ ಖರೀದಿ ಮಾಡಿ ಆ LGNS ಏನಾಗುತ್ತೆ ಬರ್ನ್ ಆಗುತ್ತೆ. ಓಕೆ, ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ಉತ್ಪತ್ತಿ ಮಾಡಲ್ಲ, ಎಗೇನ್ ಅದನ್ನ ಏನ್ ಮಾಡುತ್ತೆ, ಬೈ ಮಾಡಿ ಬರ್ನ್ ಮಾಡುತ್ತೆ, ಬೈ ಮಾಡಿ ಬರ್ನ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಸರ್ಕ್ಯುಲೇಟಿಂಗ್ ಸಪ್ಲೈ, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ LGNS ನ ಸಪ್ಲೈ ಏನಾಗುತ್ತೆ ಕಮ್ಮಿ ಆಗ್ತಕ್ಕಂಥ ಚಾನ್ಸಸ್ ನ ನೋಡ್ಬೋದು. ಇದನ್ನ ನಾವು ಡೈ ಮುಖಾಂತರನಾದ್ರೂ ಈ ಬಾಂಡ್ ಅನ್ನ ಖರೀದಿ ಮಾಡಬಹುದು, LGNS ಮುಖಾಂತರನಾದ್ರೂ ಖರೀದಿ ಮಾಡಬಹುದು. ಅಥವಾ LGNS ಇಂದ ಇದನ್ನ ಬಾಂಡ್ ಅನ್ನ ಖರೀದಿ ಮಾಡ್ತೀವಿ ಅಂದ್ರೆ ಖರೀದಿ ಆಗ್ತಕ್ಕಂಥ ಬಾಂಡ್ ಏನಿದೆ, LGNS ಏನು ಸಿಸ್ಟಮ್ ಬಾಂಡ್ ಖರೀದಿ ಆಗುತ್ತೆ, ಒಂದು 100 LGNS ಇಂದ ನಾವು ಟ್ರಯಲ್ ಮಾಡ್ತೀವಿ ಅಥವಾ ಲೈಕ್ ಬಾಂಡ್ ಅನ್ನ ಖರೀದಿ ಮಾಡ್ತೀವಿ ಬರ್ನ್ ಬಾಂಡ್ ಅಂದ್ರೆ ಆ 100 LGNS ಏನಾಗುತ್ತೆ ಲೈಕ್ ವ್ಯಾನಿಶ್ ಆಗ್ಬಿಡುತ್ತೆ, ಅಂದ್ರೆ ಅದು ಬರ್ನ್ ಆಗ್ಬಿಡುತ್ತೆ. ಓಕೆ, ಸೊ ಇದರಿಂದ ಲಾಭ ಏನು ಅಂದ್ರೆ ಡೈರೆಕ್ಟ್ಲಿ ಇದು ಬ್ಲಾಕ್ ಹೋಲ್ ಅಲ್ಲಿ ಅಡ್ರೆಸ್ ಅಲ್ಲಿ, ಅದು ಕೂಡ ಅಡ್ರೆಸ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ಏನೆಲ್ಲ ಡೈ LGNS ಮುಖಾಂತರ ಬರ್ನ್ ಬಾಂಡ್ ಖರೀದಿ ಮಾಡ್ತಾರೆ, ಅದು ಯಾವ ವೇ ಅಲ್ಲಿ ಬರ್ನ್ ಆಗುತ್ತೆ, ಅದು ವ್ಯಾನಿಶ್ ಆಗುತ್ತೆ LGNS ಅಂತಕ್ಕಂಥದ್ದನ್ನ ವಿತ್ ಟ್ರಾನ್ಸ್ಪರೆನ್ಸಿ, LGNS ಇಸ್ ಫಾರ್ ದ ಟ್ರಾನ್ಸ್ಪರೆನ್ಸಿ, ಆ ಅಡ್ರೆಸಸ್ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ನಾವು ಚೆಕ್ ಮಾಡ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಂದು LGNS ನ ಬರ್ನ್ ಮಾಡೋದ್ರಿಂದ 2.3 ಇಂದ 2.5 ಟೈಮ್ಸ್ ಅಷ್ಟು ಏನಾಗುತ್ತೆ ಒಂದು ಕಂಪ್ಯೂಟಿಂಗ್ ಪವರ್ ಅಂತ ಜನರೇಟ್ ಆಗುತ್ತೆ. ಓಕೆ, ಅಂದ್ರೆ ಇದರ ಅರ್ಥ ಏನು ಅಂದ್ರೆ 2.3 ಇಂದ ನಾವು ಟೆಕ್ನಿಕಲಿ ಹೋಗೋದ್ ಬೇಡ, ನಾವು ಎಷ್ಟು LGNS ನ ಬರ್ನ್ ಮಾಡ್ತೀವಿ ಅಷ್ಟು LGNS ನ ವರ್ತಿನ 2.3 to 2.5 ಟೈಮ್ಸ್ ಏನಾಗುತ್ತೆ ನಮಗೆ ರಿವಾರ್ಡ್ ಸಿಗುತ್ತೆ, ಈಲ್ಡ್ ಸಿಗುತ್ತೆ. ಅದು ಎಕ್ಸಾಂಪಲ್ ಯಾವ ತರ ಅಂದ್ರೆ ಅದು ದಿನಕ್ಕೆ 2 ಸಲ ಸಿಗುತ್ತೆ. ಎಕ್ಸಾಂಪಲ್ ನಾವು ಒಂದು 100 LGNS ನ ಫಾರ್ ಎಕ್ಸಾಂಪಲ್ ಒಂದು 100 ಈ ಪರ್ಸೆಂಟೇಜ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ನೋಡ್ತಾ ಇದೀವಿ 0.4% ಪರ್ ಸೆಟ್ಲ್ಮೆಂಟ್. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ 100 LGNS ನ ನಾವು ಬರ್ನ್ ಬಾಂಡ್ ಅಲ್ಲಿ ತಗೊಳ್ತಾ ಇದೀವಿ ಅಂದ್ರೆ ಸೊ ಇದು ಏನಾಗುತ್ತೆ 0.4% ಪರ್ ಸೈಕಲ್, ಡೈಲಿ 2 ಸೈಕಲ್. ಸೊ ನಾರ್ಮಲಿ ಸ್ಟೇಕಿಂಗ್ ಅಲ್ಲಿ ನಮಗೆ ಎಷ್ಟು ಪರ್ಸೆಂಟ್ ಸಿಗ್ತಾ ಇದೆ, 0.6% ಸಿಗ್ತಾ ಇದೆ. ಬರ್ನ್ ಬಾಂಡ್ ಅಲ್ಲಿ ನಾವು LGNS ನ ಬರ್ನ್ ಮಾಡಿ ಆ ಬಾಂಡ್ ಅನ್ನ ಖರೀದಿ ಮಾಡೋದ್ರಿಂದ ಸೊ ನಮಗೆ ಡೈಲಿ 0.8% ಈಲ್ಡ್ ಸಿಗುತ್ತೆ LGNS ಇಂದ ಮಾಡಿದ್ರು ಕೂಡ. ಸೊ ಅದೇ ಡೈ ಇಂದ ಮಾಡಿದ್ರು ಕೂಡ ಸೇಮ್ ಅದೇ ರೀತಿನೂ ಕೂಡ ನಮಗೆ ಸಿಗ್ತಕ್ಕಂಥದ್ದು. ಎಲ್ಲಿ ತನಕ ಸಿಗುತ್ತೆ, ಒಂದ್ ನಿಮಿಷ. ಸಾರಿ. ಸೊ ಇದು 2.5 ಟೈಮ್ಸ್ ತನಕ ನಮಗೆ ಈಲ್ಡ್ ಸಿಗುತ್ತೆ. ಅಂದ್ರೆ 2.5%, 250% ತನಕನೂ ಕೂಡ ನಮಗೆ ಈ ಇನ್ಸೆಂಟಿವ್ ಇಂದ ರಿವಾರ್ಡ್ ಸಿಗ್ತಕ್ಕಂಥದ್ದು ಇಲ್ಲಿ ಈ ಸಿಸ್ಟಮ್ ಅಲ್ಲಿ ನೋಡ್ಬೋದು. ಇದು ಸೊ ಇನ್ನು ನಾಡದ್ದು ರಿಲೀಸ್ ಆಗ್ತಾ ಇರ್ತಕ್ಕಂಥ ಪ್ರಾಡಕ್ಟ್. ಓಕೆ, ಫಾರ್ ಎಕ್ಸಾಂಪಲ್ 1000 ಡೈನ ನಾವು ಸಿಸ್ಟಮ್ ಅಲ್ಲಿ ಬರ್ನ್ ಬಾಂಡಿಗೆ ಕೊಡ್ತೀವಿ ಅಂದ್ರೆ ಅದರದ್ದು 2.5 ಟೈಮ್ಸ್ ಅಷ್ಟು ಏನಾಗುತ್ತೆ ನಮಗೆ ರಿಟರ್ನ್ ರಿವಾರ್ಡ್ ಸಿಗುತ್ತೆ. ಓಕೆ, ಡೈಲಿ 0.4% ಇಂಟು 2 ಟೈಮ್ಸ್ ಸೆಟ್ಲ್ಮೆಂಟ್ 0.8%. ಓಕೆ, ಸೊ ಎಲ್ಲಿ ತನಕ 250% ಆಫ್ ಒರಿಜಿನಲ್ ಅಮೌಂಟ್ ಎಷ್ಟು ನಾವು ಹೂಡಿಕೆ ಮಾಡಿರ್ತೀವಿ ಅದರದ್ದು 230 ಇಂದ 250% ತನಕ ನಮಗೆ ಏನಾಗುತ್ತೆ ಈ ಬಾಂಡ್ ಇಂದ, ಈ ಬರ್ನ್ ಬಾಂಡ್ ಇಂದ ಏನಾಗುತ್ತೆ ನಮಗೆ ರಿಟರ್ನ್ ಸಿಗುತ್ತೆ. ಓಕೆ, ಸೊ ಇದರಿಂದ ಲಾಜಿಕ್ ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ, ಓಕೆ, ಎಷ್ಟು ಜನ ಇಲ್ಲಿ ಈ ಸಿಸ್ಟಮ್ ಅನ್ನ ಬರ್ನ್ ಬಾಂಡ್ ಅನ್ನ ಖರೀದಿ ಮಾಡ್ತಾರೆ, ಆ ಖರೀದಿ ಮಾಡ್ತಕ್ಕಂಥ LGNS ಏನಾಗುತ್ತೆ ಆಟೋಮೆಟಿಕ್ಲಿ ಏನಾಗ್ತಾ ಹೋಗುತ್ತೆ, ಬರ್ನ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ರೆಡ್ಯೂಸ್, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಸಪ್ಲೈ ಏನಾಗುತ್ತೆ ಕಮ್ಮಿ ಆಗುತ್ತೆ. ಓಕೆ, ಸೊ LGNS ನ ಸ್ಕ್ಯಾರ್ಸಿಟಿ ಇನ್ಕ್ರೀಸ್ ಆಗುತ್ತೆ, LGNS ಗೆ ವ್ಯಾಲ್ಯೂ ಬರ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ನ ಈ ಮೆಕ್ಯಾನಿಸಮ್ ಪ್ರಾಡಕ್ಟ್ ಇಂದ ನಾವು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಇನ್ನೊಂದು ನಮಗೆಲ್ಲ ಇಲ್ಲಿ ಏನ್ ನಾವು ನೋಡ್ತಾ ಇದೀವಿ, ಟರ್ಬೋ 2 ಆಪ್ಷನ್, LGNS ಇಂದನಾದ್ರೂ ಕೂಡ ನಾವು ಕನೆಕ್ಟ್ ಆಗ್ಬೋದು, ಡೈ ಇಂದ ಕೂಡ ಕನೆಕ್ಟ್ ಆಗ್ಬೋದು. ಇನ್ನೊಂದು
ಟರ್ಬೋದಲ್ಲಿ ಫಾರ್ ಎಕ್ಸಾಂಪಲ್ ನಾವೀಗ ಸ್ಪೈಡರ್ ವೆಬ್ ರಿವಾರ್ಡ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಏನೆಲ್ಲ ನಮಗೆ ಟರ್ಬೋಗ್ ಹೋಗುತ್ತೆ, ಆ ಟರ್ಬೋದಲ್ಲಿ ಇರ್ತಕ್ಕಂಥ LGNS ನ, ಆ ಟರ್ಬೋದಲ್ಲಿ ಏನೆಲ್ಲ LGNS ಡಾವ್ ರಿವಾರ್ಡ್ ಇರ್ಬೋದು, ಏನೆಲ್ಲ ರಿವಾರ್ಡ್ ಹೋಗಿ ಟರ್ಬೋದ ಟರ್ಬೈನ್ ಅಲ್ಲಿ ಇರುತ್ತೆ, ಆ LGNS ಮುಖಾಂತರನು ಕೂಡ ಡೈರೆಕ್ಟ್ಲಿ ಯಾವುದೇ ರೀತಿಯ ನಾವು ಅದನ್ನ ಕನ್ವರ್ಷನ್ ಮಾಡದೆ ವ್ಯಾಲೆಟ್ ತಗೊಳ್ಳದೆ ಅಲ್ಲೇನು ಟರ್ಬೈನ್ ಅಲ್ಲಿ ಏನೆಲ್ಲ LGNS ಇರ್ತವೆ, ಆ LGNS ನು ಕೂಡ ಈ ಬರ್ನ್ ಬಾಂಡ್ ಮೆಕ್ಯಾನಿಸಮ್ಗೆ ಡೈರೆಕ್ಟ್ಲಿ ಶಿಫ್ಟ್ ಮಾಡ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ, ಸೊ ವೆರಿ ಸಪೋರ್ಟಿವ್ ಆಗುತ್ತೆ ಈ ಇನ್ಸೆಂಟಿವ್ ಪ್ರೋಗ್ರಾಮ್. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಲಾಜಿಕ್ ತಿಳ್ಕೊಳ್ಳೋಣ. ಇದರಿಂದ ಲಾಜಿಕ್ ಫೈನಲ್ ಸ್ಟೇಟ್ಮೆಂಟ್ ತಿಳ್ಕೊಳ್ಳೋಣ. ಸೊ ಫೈನಲ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಸೊ ದ ಡಿಸ್ಟ್ರಕ್ಷನ್ ಇಲ್ಲಿ ನೋಡ್ತಾ ಇದೀವಿ. ಸೊ ದ ಮೋರ್ LGNS ವಿಲ್ ಬಿ ಡೆಸ್ಟ್ರಾಯ್ಡ್, ದ ಲೆಸ್ LGNS ವಿಲ್ ಸರ್ಕ್ಯುಲೇಟ್ ಇನ್ ದ ಮಾರ್ಕೆಟ್. ಸೊ ಅಂದ್ರೆ ಎಷ್ಟು LGNS ಡೆಸ್ಟ್ರಾಯ್ ಆಗುತ್ತೆ, ಸೊ ಅತಿ ಕಮ್ಮಿ LGNS ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ಪ್ರೈಸ್ ವಿಲ್ ಬಿ ಮೋರ್, ಸಪೋರ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ರೈಸು ಸಪೋರ್ಟ್ ಆಗುತ್ತೆ. ಸೊ ದ ಮೋರ್ ಪೀಪಲ್ ದ ಮೋರ್ ಕಾಯಿನ್ಸ್, ದ ಲೆಸ್ ವ್ಯಾಲ್ಯೂಯಬಲ್. ಅಂದ್ರೆ ಎಷ್ಟು ಜನ ಈ ಬಾಂಡ್ ಮೆಕ್ಯಾನಿಸಮ್ಗೆ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, LGNS ಇಂದಾನೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನಿಮ್ಮ ಹತ್ರ LGNS ಇದೆ, ಈ ಬರ್ನ್ ಬಾಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಬಂದ್ರಿ ಪಾರ್ಟಿಸಿಪೇಟ್ ಮಾಡಿದ್ರಿ, ನೀವು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ LGNS ಏನಾಗುತ್ತೆ, ಬರ್ನ್ ಆಗುತ್ತೆ, ವ್ಯಾನಿಶ್ ಆಗುತ್ತೆ. ಅಂದ್ರೆ ಈ ಬರ್ನ್ ಬಾಂಡ್ ಮೆಕ್ಯಾನಿಸಮ್ಗೆ ಅತಿ ಎಷ್ಟು ಜನ ಬಂದಷ್ಟು ಕೂಡ ಏನಾಗುತ್ತೆ, ಅತಿ ಎಷ್ಟು LGNS ಏನಾಗುತ್ತೆ, ಬರ್ನ್ ಆಗುತ್ತೆ. ಸೊ ಈ ತರ ಸಾಕಷ್ಟು ಪ್ರೊಡಕ್ಟಿವಿಟಿ ಒಂದಿಗೆ LGNS ಗೆ ಒಂದು ವ್ಯಾಲ್ಯೂ ಬರಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಸಿಸ್ಟಮ್ ಒಂದು ಟೆಕ್ನಿಕಲಿ ಥಿಂಗ್ಸ್ ನ ಅಡಾಪ್ಟ್ ಮಾಡ್ತಾ ಇರ್ತಕ್ಕಂಥದ್ನ ಥ್ರೂ ವೋಟಿಂಗ್ ಆಗಿರ್ಲಿ, ಡಾವ್ ಡಿಸಿಷನ್ ಇಂದ ಇವೆಲ್ಲವೂ ಕೂಡ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಸಾಕಷ್ಟು ಟೆಕ್ನಿಕಲ್ ಥಿಂಗ್ಸ್ ಒಂದಿಗೆ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ನಮಗೆ ಆಸಕ್ತಿ ಇರಬೇಕು, ಇಂಡಿಪೆಂಡೆಂಟ್ ಇರಬೇಕು, ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ಮನಸ್ಥಿತಿ ಈ ಸಿಸ್ಟಮ್ ಅಲ್ಲಿ ಇರ್ಬೇಕಾಗುತ್ತೆ. ಓಕೆ, ಸೊ ನಾವೆಷ್ಟು ತಿಳ್ಕೊಬೇಕು ಅಂತ ಆಸಕ್ತಿಯಿಂದ ಮುಂದೆ ಬರ್ತೀವಿ, ಅಷ್ಟು ನಮಗೆ ತಿಳ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ಸ್ ಇದೆ. ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಲ್ಲವನ್ನು ಕೂಡ ಒಂದೇ ದಿನಕ್ಕೆ ನಾನು ತಿಳಿಸ್ಲಿಕ್ಕೆ ಹೋಗಲ್ಲ. ಸೊ ಒಂದೊಂದೇ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋದಾಗ ಸೊ ಈಸಿ ಆಗುತ್ತೆ. ಸೊ ಈ ತರ ಸಾಕಷ್ಟು ವಿಚಾರಗಳೊಂದಿಗೆ ಡಿಸ್ಕಷನ್ ಮಾಡ್ತಾ ಇರೋಣ. ಅಂಡ್ ದೆನ್ ಸೊ ವ್ಯಾಲೆಟ್ ಅಲ್ಲಿ ನಾ ಆಲ್ರೆಡಿ ಹೇಳಿದೀನಿ. ಸೊ ಟೋಕನ್ ಪಾಕೆಟ್ ಇರ್ಬೋದು, ಬಿಟ್ಕೆಟು, ಸೇಫ್ ಪಾಲು, ಸೊ ಯಾವ ತರ ಅನುಬಿಸ್ ಬ್ಲಾಕ್ ಚೈನ್ ನ ಯೂಸ್ ಮಾಡೋದಾಗಿರ್ಬೋದು, ಏನೆಲ್ಲ ಆಪ್ಷನ್ಸ್ ಇದೆ, ಜಸ್ಟ್ ಹಾಗೆ ಅದನ್ನ ನೋಡ್ತಾ ಇರಿ, ತಿಳ್ಕೊಳ್ತಾ ಇರಿ. ಯಾಕಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ವಿಚಾರಗಳು ಅಲ್ಲೇ ಇನ್ವಾಲ್ವ್ಮೆಂಟ್ ಆಗ್ತಾ ಇರೋದ್ರಿಂದ ಸೊ ತಿಳ್ಕೊಳ್ತಕ್ಕಂಥದ್ದು ಇದೆ. ಸೊ ಅದು ಯಾವುದೇ ರೀತಿಯ ದೊಡ್ಡ ವಿಚಾರಗಳು ಗೊತ್ತೇ ಆಗ್ತಾ ಇರ್ತಕ್ಕಂಥದ್ದು ಏನೂ ಅಲ್ಲ. ಸೊ ನಾವ್ ಒಂದ್ 2-3 ಸಲ ವಿಚಾರಗಳಲ್ಲಿ ಇನ್ವಾಲ್ವ್ ಆದಿ ಅಂದ್ರೆ ಸೊ 100% ಏನಾಗುತ್ತೆ, ವಿಚಾರಗಳು